ಫಸ್ಟು ನನ್ನ ರೆಫರ್ ಮಾಡಿದ್ದು ನನ್ನ ಹೆಸರೇ. ನಾನಂತೂ ಬಂಡ ಧೈರ್ಯ ಮಾಡಿ ಮಿನಿಸ್ಟರ್ ಹತ್ರನೇ ಹೋಗಿ ಸರ್ ನನ್ನ ಕೈಲಿ ಬರೋಕ್ಕಾಗಲ್ಲ. ಎಮ್ ಎಲ್ ಎ ಅವ್ರದ್ದು 70% ಬರ್ಡನ್ ಕಮ್ಮಿ ಮಾಡೋದೇ MP. ಜನರ ಜೊತೆ ಸ್ವಲ್ಪ ಶಾಂತವಾಗಿ ಅವ್ರ ಸಮಸ್ಯೆಗಳು ಕೇಳ್ಕೊಂಡು ಯಾರು ಅಟೆಂಡ್ ಮಾಡ್ತಾರೋ ಸರ್ವಿಸು MLAಗೆ ಕ್ರೆಡಿಟ್ ಹೋಗುತ್ತೆ. ಒಬ್ಬ MLAಗೆ ಹೆಸರು ತಂದು ಕೊಡೋದು ಕೂಡ ಒಬ್ಬ P ಆಗಿರ್ತಾರೆ, ಹೆಸರು ಹಾಳು ಮಾಡೋದು ಕೂಡ P ಆಗಿರ್ತಾರೆ. ಖಂಡಿತ. ದುಡ್ಡು ಮೇಲೆ ಆಸೆ ಇಲ್ಲ ಸರ್, ನನಗೆ ಅವಶ್ಯಕತೆ ಇಲ್ಲ. ಸೊ ನಮ್ಮ ತಂದೆ ಹೇಳ್ಕೊಟ್ಟಿದ್ದು ಒಂದೇ, ಕಸ ಗುಡಿಸಿದ್ರು ನೀಟಾಗಿ ಗುಡಿಸಿ. ಈ ಸರ್ವಿಸ್ ಮೋಟೋ ಅನ್ನೋದು ಬಂದರೆ ಸರ್ ಮನುಷ್ಯನಿಗೆ ಕರೆಕ್ಟ್ ಮಾಡಬೇಕು ಅನ್ನೋ ಛಲ ಇದ್ರೆ ಅದೇನೂ ಅಲ್ಲ. ಸಾಹೇಬ್ರು ನೋಡಿ ಎಷ್ಟೊಂದು ರಫ್ ಅಂಡ್ ಟಫ್ ಆಗಿರ್ತಾರೆ, ಬಟ್ ನೀವು ಅಷ್ಟೇ ಒಂದು ಮೈಲ್ಡ್ ಆಗಿದ್ದೀರಾ. ಹಿಂಗೆ ಮ್ಯಾಚ್ ಆಗಿಬಿಟ್ರಿ ಅಂತ ನೀವು ಆ್ಯಕ್ಚುಲಿ. ಇವರಷ್ಟು ಡೇರ್ ಅಂಡ್ ಡೈನಮಿಕ್, ಫಾಸ್ಟ್, ಗ್ರ್ಯಾಂಡ್ ತಂದಿರೋಷ್ಟು ಇವನ್ ನಾನು ಮಿನಿಸ್ಟರ್ ಹತ್ರ ಇದ್ದಲ್ಲ ಅವಾಗಲೂ ತಂದಿಲ್ಲ ಯಾರು. ಇಲ್ಲಿ ಏನು ಬರ್ತದಲ್ಲ ಸಾಹೇಬ್ ಒಂದು ಆರ್ಡರ್ ಕಳಿಸಿದ್ರೆ ನನಗೆ ಏನಿದು 50 ಕೋಟಿ 60 ಕೋಟಿ. ಅದೇ ನಾವು ಏನಾರು ಒಂದು ಕೆಲಸ ಹೇಳಿದ್ರೆ ಇಮಿಡಿಯೇಟಾಗಿ ಒಂದು ಲೆಟ್ರ್ ಬೇಕು, ಇಂಥ ಡಿಪಾರ್ಟ್ಮೆಂಟಿಗೆ ಬೇಕು ಅಂದರೆ ಆಗಲೇ ರೆಡಿ ಆಗಿರ್ತದೆ, ಸೈನ್ ಆಗಿಯೂ ಬಂದಿರ್ತದೆ. ನಿಮಗೂ ಸಾಹೇಬ್ರ ಮಧ್ಯೆ ಏನೋ ಸ್ವಲ್ಪ ಈ ಜಗಳ ಬಂದಿತ್ತು ಉಂಟಾ? ಒಬ್ಬೊಬ್ಬ ಈ ಏನು ಆಪ್ತ ಸಹಾಯಕರು ಅಂತ ಇರ್ತಾರೆ, ಕೋಟಿಗೆ ಬೆಲೆ ಬಾಳ್ತಾರೆ. ಒಬ್ಬರು ಟ್ರಾನ್ಸ್ಫರ್ದ್ರು ನನ್ನ ಲೆಟ್ರು ನನ್ನ ಜವಾಬ್ದಾರಿ ತಗೊಂಡು ನಾನು ಸೈಕಲ್ ಹೊಡ್ಕೊಂಡು ಆಫೀಸಿಗೆ ಬರ್ತಾ ಇದ್ದೆ. ಈಗ ನಾವು ಇಷ್ಟು ಸಂಬಳ ತಗೊಂಡ್ರು ಊಟ ಮಾಡೋಕ್ಕೆ ಟೈಮ್ ಇರಲ್ಲ. ನಾನು ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಇದುವರೆಗೆ ಎಷ್ಟು ಕೋಟಿ ಹಣ ಶಾಸಕರು ತಂದಿದ್ದಾರೆ ಅವನು ಕೂಡ ಕೇಳ್ತೀನಿ. ಮೇನ್ ಇಂಟೆನ್ಷನ್ ಇದ್ದಿದ್ದು ದೇವರಾಜ ಮಾರ್ಕೆಟು, ಲ್ಯಾಂಡ್ಸ್ಟೋನ್ ಬಿಲ್ಡಿಂಗು ಆ್ಯಂಡ್ KRS. ಈ ಶಾಸಕರಿಗೆ ಏನೋ ಅಂತ ಟ್ಯಾಲೆಂಟ್ ಅಂತ ಈಗ CM ಹತ್ರ ಆಗಲಿ ಯಾರ ಹತ್ರ ಆಗಲಿ ವೈಯಕ್ತಿಕವಾಗಿ ಏನೂ ಕೇಳ್ಕೊಂಡಿಲ್ಲ. ನೀವು ಇದಕ್ಕೆ ಬರೋಕ್ಕಿಂತ ಮುಂಚೆ ನಾಗೇಂದ್ರ ಅವ್ರ ಬಗ್ಗೆ ಏನು ತಿಳ್ಕೊಂಡಿದ್ರಿ ನೀವು? MLA ಬಗ್ಗೆ ಅವ್ರಿಗೆ ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ. ಇವ್ರ ಹತ್ರ ಮಾಡ್ತಿದ್ದಿಲ್ಲ, ಇದು ಒರಿಜಿನಲ್ ಕೆಲಸ. ಒಂದು ಜೊತೆಗೆ ನಮ್ಮ ಕಾರ್ಪೊರೇಟರ್ಸ್ ಏನಿದ್ದಾರೆ ನಮ್ಮ ಚಾಮರಾಜದಲ್ಲಿ ಎಲ್ಲ ಡೈನಮಿಕ್ ಆಗಿದೆ. ನಾಗೇಂದ್ರ ಅವರು BJPಯಿಂದ ಗೆದ್ದಿರೋದು. BJP ಕಾರ್ಪೊರೇಟರ್ಗೆ ಜಾಸ್ತಿ ಹಣ ಕೊಡ್ತಾರೆ. ಅವ್ರ ಹೆಸರಿದೆ ಅಂತ ನಾನು PA ಇರ್ತೀನಿ ಅಷ್ಟೇ ಅಲ್ಲ. ಈಗ ನಿಮಗೆ ಗೊತ್ತಿರುತ್ತೆ ನಿಮ್ಮ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ನಾನು ಪ್ರವೀಣ್ ಕುಮಾರ್ ಚಾಮರಾಜ ಕ್ಷೇತ್ರದ ಶಾಸಕರಾದ ಶ್ರೀಯುತ L. ನಾಗೇಂದ್ರರ ಆಪ್ತ ಸಹಾಯಕರು. ಶಾಸಕರಿಗೆ ಆಪ್ತ ಸಹಾಯಕರಾದರೆ ಇತ್ತ ಎಲ್ಲ ಅಧಿಕಾರಿ ಸಾರ್ವಜನಿಕರಿಗೂ ಆಪ್ತರು. ಕೈ ಶುದ್ಧ, ತನಗಲ್ಲದ ಕೆಲಸದಲ್ಲಿ ಬಾಯಿ ನಿಷಿದ್ಧ, ಮನಸ್ಸು ಪ್ರಬುದ್ಧ, ಕರ್ತವ್ಯಕ್ಕೆ ಯಾವಾಗಲೂ ಸಿದ್ಧ, ಅನ್ಯರ ಹಣದ ಆಸೆ ಇಲ್ಲದ ಬುದ್ಧ. ಹುಟ್ಟಿದ್ದು ಮೈಸೂರು, ತಂದೆ ಶಿಸ್ತಿನ ಸಿಪಾಯಿ, ತಂದೆಗೆ ತಕ್ಕ ಮಗನಾಗಿ ಕೆಲಸದಲ್ಲಿ ಪ್ರಾವೀಣ್ಯತೆ, ಅಂದಿನ ಕೆಲಸ ಅಂದೇ ಮುಗಿಸಿಯೇ ಬಿಡಬೇಕು ಎನ್ನುವ ಕರ್ತವ್ಯದ ಕಾಳಜಿ. 20-21 ವರ್ಷಗಳ ಹಿಂದೆ ಬೆಂಕಿಯಂತ ರಭಸದ ಹುಡುಗನನ್ನು ನೋಡಿ ಅಂದಿನ ಶಾಸಕರು ಸಚಿವರಾದ ಬೆಂಕಿ ಮಹಾದೇವ್ ಅವರವರು ಆಪ್ತ ಸಹಾಯಕರನ್ನಾಗಿ ತಮ್ಮ ಕಚೇರಿಗೆ ನೇಮಿಸಿಕೊಳ್ತಾರೆ. ಅದಕ್ಕೂ ಮುನ್ನ ಸರ್ಕಾರಿ ಹುದ್ದೆಯಲ್ಲಿ ತಮ್ಮದೇ ಕರ್ತವ್ಯದಲ್ಲಿ ಹೆಸರು ಮಾಡಿ ಎಲ್ಲ ಅಧಿಕಾರಿಗಳಿಂದಲೂ ಸೂಪರ್ ಹುಡುಗ ಎಂದೆನಿಸಿಕೊಂಡವರು. ಈಗ ಮೈಸೂರು ಚಾಮರಾಜ ಕ್ಷೇತ್ರದ ಶಾಸಕರಾದ ಸಖತ್ ಆಕ್ಟಿವ್ MLA ಅಂತಾನೆ ಕರೆಸಿಕೊಂಡಿರುವ ಶ್ರೀಯುತ L. ನಾಗೇಂದ್ರರ ಆಪ್ತ ಸಹಾಯಕರಾಗಿ ಶಾಸಕರ ಕ್ಷೇತ್ರದ ಮ್ಯಾಕ್ಸಿಮಮ್ ಕೆಲಸ ಕಾರ್ಯದ ಜವಾಬ್ದಾರಿ ವಹಿಸಿಕೊಂಡವರು. ಇವರ ಕಾರ್ಯವೈಖರಿ, ಕರ್ತವ್ಯದ ನೈಪುಣ್ಯತೆ ನೋಡಿ ಶಾಸಕ ನಾಗೇಂದ್ರರವರೇ ಹಠ ಹಿಡಿದು ಆಪ್ತ ಸಹಾಯಕನನ್ನಾಗಿ ನೇಮಿಸಿಕೊಂಡಿದ್ದು. ಸದಾಕಾಲ ಸರ್ವರಿಗೂ ಸಿಗುವ ಔಟ್ಸೈಡ್ ಹಾರ್ಡ್ ಇನ್ಸೈಡ್ ಸ್ಮಾರ್ಟ್ ವರ್ಕರ್. ಸ್ವಂತ ಕೆಲಸಕ್ಕೆ ಸ್ವಾರ್ಥಕ್ಕೆ MLA ಹೆಸರನ್ನು ದುರುಪಯೋಗಪಡಿಸಿಕೊಂಡಿಲ್ಲ. ಎಲ್ಲ ಸಮಸ್ಯೆಗಳಿಗೂ ಉತ್ತರವಿದೆ ಎಂದು ಕಾಮಾಗೆ ಸಮಸ್ಯೆ ಬಗೆಹರಿಸುವ ಚತುರ. ಶಾಸಕರ ಶಕ್ತಿ ಇವರು, ಶಾಸಕರ ಬುದ್ಧಿಶಕ್ತಿ ಇವರು. ಸಿಟ್ಟಾದ ಶಾಸಕರನ್ನು ಕೋಲ್ ಮಾಡಿ ಅಧಿಕಾರಿಗಳು ಶಾಸಕರ ಮಧ್ಯೆ ಸಾಮರಸ್ಯದ ಸೇತುವೆ ಕಟ್ಟಿ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಯಶಸ್ಸು ಸಾಧಿಸುವ ಪ್ರವೀಣ. ಎಲ್ಲರೂ ಸಾಧಕರನ್ನ ಮಾತನಾಡಿಸ್ತಾರೆ, ಆದರೆ ಸಾಧಕನ ಸಾಧನೆಗೆ ಶ್ರಮಪಟ್ಟ ತೆರೆಮರೆಯಲ್ಲಿರುವವರನ್ನು ಯಾರೂ ಗುರುತಿಸಲ್ಲ. ಆದರೆ iNews ಎಲ್ಲರನ್ನ ಗುರುತಿಸುವ ಕರ್ತವ್ಯ ಮಾಡುತ್ತಿದೆ. ಬನ್ನಿ ಹಾಗಾದರೆ ಚಾಮರಾಜ ಕ್ಷೇತ್ರದ ಶಾಸಕರಾದ ಶ್ರೀಯುತ L. ನಾಗೇಂದ್ರರವರ ಆಪ್ತ ಸಹಾಯಕರಾದ ಶ್ರೀ ಪ್ರವೀಣ್ ಕುಮಾರ್ ಅವರನ್ನು ಮಾತನಾಡಿಸುವ. ಏನು ಸಮಾಚಾರ ಸರ್, ಹೇಗಿದೆ ನಿಮ್ಮ ಕರ್ತವ್ಯ? ಫಸ್ಟ್ ಕ್ವಶನ್ಸ್ ಏನಂದ್ರೆ, ನೀವು ಹೇಗೆ ಬಂದ್ರಿ ಸರ್ ಈ ಒಂದು ಪರ್ಸನಲ್ ಅಸಿಸ್ಟೆಂಟು ಅಥವಾ ಆಪ್ತ ಸಹಾಯಕರು ಈ ಹುದ್ದೆಗೆ? ಹೇಗೆ ಸರ್? ನಾನು ಆ್ಯಕ್ಚುಲಿ ಬಂದು ನಂದು ವೆಟರ್ನರಿ ಡಿಪಾರ್ಟ್ಮೆಂಟ್. ಓಕೆ. ಸೊ ನಾನು ಡಿಪಾರ್ಟ್ಮೆಂಟಲ್ಲಿ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾಯಿದ್ದೆ ಅಂತ ನಮ್ಮ ಅಶ್ವಥ್ ನಾರಾಯಣ್ ಅಂತ ಒಬ್ಬರು ಡೈರೆಕ್ಟರ್ ಇದ್ರು. ಓಕೆ. ಅವರು ಅವ್ರಿಗೆ PA ಯಾರೂ ಇರಲಿಲ್ಲ ಅಂದ್ಬಿಟ್ಟು ನನ್ನ PA ಆಗಿ ಪೋಸ್ಟಿಂಗ್. ನಾನು ಆ್ಯಕ್ಚುಲಿ ಕ್ಲರಿಕಲ್ಲು. ಆ ಪೋಸ್ಟ್ಗೆ ನನ್ನ ಟೈಪಿಂಗ್ ಸ್ಪೀಡು ಪ್ಲಸ್ ಏನಾದ್ರು ಒಂದು ಹೇಳಿದ್ರೆ ಬೇಗ ನಾನು ವಿಷಯ ತಿಳ್ಕೊಂಡು ಅದಕ್ಕೆ ರೆಸ್ಪಾನ್ಸ್ ಇಮಿಡಿಯೇಟಾಗಿ ಪ್ರಪೋಸಲ್ ರೆಡಿ ಮಾಡೋದೆಲ್ಲ ನೋಡಿ PA ಅಂತ ತೊಗೊಂಡ್ರು. ಅವ್ರ ಹತ್ರ ನಾನು ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡಬೇಕಾದ್ರೆ ಡಾಕ್ಟರ್ ರಾಜಗೋಪಾಲ್ ಅಂತ ಅವ್ರ ಜೊತೆ ಡಿವಿಷನ್ ಟೂರಲ್ಲೇ ಮಾಡ್ತಾಯಿದ್ದೆ. ಹೀಗೆ ಮಾಡ್ತಾ M. ಮಹಾದೇವ್ ಅವರು ಮಿನಿಸ್ಟರ್ ಆದರು.
ನಂಜನಗೂಡಲ್ಲಿ ಅವರು ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಶುಗರ್ ಮಿನಿಸ್ಟರ್ ಆಗಿದ್ರು. ಓಕೆ ಬಿಕ್ಕಿ ಮಾದೇವ್ ಬೆಂಕಿ ಮಾದೇವ್ ಅಂತ ಹೇಳಿ. ಅವ್ರಿಗೆ ಒಬ್ಬರು ಯಾರಾದರೂ ಪರ್ಸನಲ್ ಅಸಿಸ್ಟೆಂಟು ಈ ಹೋಮ್ ಆಫೀಸಿಗೆ ಬೇಕಾಗಿತ್ತು. ಅವರು ನಮ್ಮ ಕಮಿಷನರ್ಗೆ ಹೇಳಿದ್ರು, ಹಿಂಗೆ ನನಗೆ ಹೆಂಗೆ ಹುಡುಗ ಬೇಕು. ಇದು ನಾನು 2001 22 ವರ್ಷದ ಹಿಂದೆ ಮಾತಾಡ್ತೀನಿ. ಓಕೆ 22 ವರ್ಷ ಹಿಂದೆ. ಅವಾಗ ನಾನು ಅವರು ಫಸ್ಟ್ ನನ್ನ ರೆಫರ್ ಮಾಡಿ ನನಗೆ ನನ್ನ ಯಂಗ್ಸ್ಟರ್ ಇರುವಂಥವ್ನು ನಾಲೆಡ್ಜ್ ಇದ್ದು ಸ್ವಲ್ಪ ಎಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡೋನು ಬೇಕು ಅಂತ ಅವಾಗಿಂದಾಗ ಫಸ್ಟ್ ರೆಫರ್ ಮಾಡಿದ್ದು ನನ್ನ ಹೆಸರು ಅವರು. ಸೊ ರೆಫರ್ ಮಾಡಿದ್ಮೇಲೆ ಏನಾಯಿತು, ಅವರು ಮಿನಿಸ್ಟ್ರು ಹತ್ರ ನೀನು ಪಿ ಆಗಿ ಹೋಗಿ ಕೆಲಸ ಮಾಡಬೇಕಪ್ಪ ಹೋಮ್ ಆಫೀಸ್ಗೆ ಅಂತ ಹೇಳಿದ್ರು. ಸೊ ನನಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇರಲಿಲ್ಲ, ಯಾಕಂದರೆ ನಮ್ಮ ಬ್ರದರು ಅವಾಗ ಇಂಜಿನಿಯರಿಂಗ್ ಓದ್ತಾ ಇದ್ದ, ಮನೆ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಯಂಗರ್ ಬ್ರದರ್ BE ಓದ್ತಾ ಇದ್ದ, ಅವ್ನು ಓದ್ಸೋದಿಲ್ಲ, ನನ್ನ ಜವಾಬ್ದಾರಿ ಇತ್ತು. ಈ ಫೀಲ್ಡ್ಗೆಲ್ಲ ಹೋದ್ರೆ ಟೈಮಿಂಗ್ಸ್ ಇರಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಆಗಲ್ಲ ಸರ್ ಅಂತ ಹೇಳಿ ಅವ್ರು ಒಪ್ಪಲಿಲ್ಲ. ಇಲ್ಲಪ್ಪ ಮಿನಿಸ್ಟ್ರು ಹೇಳಿದ್ದಾರೆ ನೀನು ಹೋಗಲೇಬೇಕು ಅಂದರು. ನಾನಂತೂ ಬಂಡ ಧೈರ್ಯ ಮಾಡಿ ಮಿನಿಸ್ಟ್ರ್ ಹತ್ರನೇ ಹೋಗಿ ಸರ್ ನನ್ನ ಕೈಲಿ ಬರೋಕ್ಕಾಗಲ್ಲ ಹಿಂಗೆ ಅಂತ. ಏನು ನಿನ್ನ ಪ್ರಾಬ್ಲಮ್ ಅಂದರು. ಹೇಳ್ದೆ ಈ ಥರ ಇದೆ ಸರ್ ಮನೆ ಕಡೆ, ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಆ ಥರ ಇದ್ದರೆ ನಾನು ಸಾಲ್ವ್ ಮಾಡ್ತೀನಿ, ನೀನು ನಾಳೆನೇ ಹೋಗಿ ಇಮಿಡಿಯೇಟ್ ರಿಪೋರ್ಟ್ ಆಗಲೇಬೇಕು ಅಂದರು. ಓಕೆ. ಸೊ ಈಗ ನನಗೆ ಮುಂಚೆ ಸಚಿವರು ನಿಮ್ಗೆ ಗೊತ್ತೇ ಇರಲಿಲ್ಲ, ನಿಮ್ಗೆ ಯಾರು ಅಂತಲೇ ಗೊತ್ತಿರಲಿಲ್ಲ. ಬಟ್ ನಿಮ್ಮ ಬಗ್ಗೆ ಆಲ್ರೆಡಿ ಇಂಟ್ರಕ್ಷನ್ ಹೋಗಿತ್ತು ಅವ್ರಿಗೆ. ನನ್ನ ಎಫಿಷಿಯನ್ಸ್ ಕೆಲಸ ಪ್ರಾಂಪ್ಟ್ ವರ್ಕರ್ ಅಂತೆಲ್ಲ ಹೋಗಿತ್ತು. ಅವರು ಬೇಕೇ ಬೇಕು ಅಂತ ಹಠ ಹಿಡಿದ್ರು. ಈಗ ನನಗೂ ಅನಿವಾರ್ಯ ಆಯಿತು, ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಇದ್ದರು, ಇನ್ನು ಎದುರು ಹೇಳಂಗಿಲ್ಲ ಅಂತ ಹೋಗಿ ರಿಪೋರ್ಟ್ ಮಾಡ್ಕೊಂಡೆ. 2001 2004ವರೆಗೂ ಅವರ PA ಆಗಿ ನಂಜನಗೂಡಲ್ಲಿ ಕೆಲಸ ಮಾಡಿದೆ. ಓಕೆ. ಇನ್ ದ ಮೀನ್ ಟೈಮ್ ಅವ್ರಿಗೆ ಚಾಮರಾಜನಗರ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರನ್ನು ಕೊಟ್ಟರು. ಅವಾಗ ಕಾನ್ಸ್ಟಿಟ್ಯೂನ್ಸಿ ಪ್ಲಸ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಎರಡಕ್ಕೂ ನಾನು ಒಬ್ಬನೇ ಅಟೆಂಡ್ ಮಾಡಿ ಕೆಲಸ ಮಾಡಿದೆ. ಅದನ್ನೆಲ್ಲ ಅವಾಗ ಕುಮಾರ್ ನಾಯಕ್ ಅಂತ DC ಇದ್ರು ಮೈಸೂರಲ್ಲಿ. ಅವಾಗ ಏನು ಮಾಡಿದ್ರು, ಒಳ್ಳೆ ಹುಡುಗ ಇವನು ಅಂತ DC ಆಫೀಸಲ್ಲಿ ರೆಕಗ್ನೈಸ್ ಆಗಿ ನೆಕ್ಸ್ಟ್ ಯಾರೇ ಕೇಳಿದ್ರು ಪ್ರವೀಣ್ ಗಾಕಿ ಅನ್ನೋ ಥರ ಅಲ್ಲಿಂದ ರಿಲೀವ್ ಆಗಿ ಬಂದೆ. ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ. ಬನ್ನೂರು MLA ಸುನೀತಾ ವೀರಪ್ಪಗೌಡ ಅಂತ, ಅವರು ಫಸ್ಟ್ ಟೈಮ್ MLA ಆಗಿದ್ರು. ಅವರು ನನಗೆ ಯಾರ್ಯಾರು ಈ ಥರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಬೇಕು ಅಂದ ತಕ್ಷಣ ನನ್ನನ್ನು ರೆಫರ್ ಮಾಡಿದ್ರು. ಪುನಃ ನಾನು ಅಲ್ಲಿ 2004 2008ವರೆಗೆ ಸುನೀತಾ ವೀರಪ್ಪಗೌಡ ಹತ್ರ PA ಕೆಲಸ ಮಾಡಿದೆ. ಆಮೇಲೆ ಪುನಃ ಆ ಅಸೆಂಬ್ಲಿ ಡಿಸಾಲ್ವ್ ಆಯಿತು. ಡಿಸಾಲ್ವ್ ಆದಮೇಲೆ ಡಿಪಾರ್ಟ್ಮೆಂಟ್ ವಾಪಸ್ ಬಂದೆ. ವಾಪಸ್ ಬಂದಮೇಲೆ ನನಗೆ ಆ್ಯಕ್ಚುಲಿ ಆಫೀಸ್ ಕೆಲಸನೇ ನನಗೆ ಕಂಫರ್ಟಬಲ್. ಪ್ಲಸ್ ನನ್ನ ವೈಫು ಅಪಾಯಿಂಟ್ಮೆಂಟಲ್ಲಿ ಇರೋದ್ರಿಂದ ಸೊ ನನಗೆ ಈ ಇದರಲ್ಲಿ ಮನೆ ಕಡೆ ಎರಡೂ ಕಾನ್ಸಂಟ್ರೇಷನ್ ತುಂಬ ಕಷ್ಟ ಅಂತ ಅದು ರಿಲೀವ್ ಆಗಿದ್ದೇ ತಡ ನಾನು ಡಿಪಾರ್ಟ್ಮೆಂಟ್ ವಾಪಸ್ ಬಂದೆ. ಆಮೇಲೆ HD ಕೋಟೆ MLA ಚಿಕ್ಕಣ್ಣವರು MLA ಆದರು. ಅವರು ಇದೇ ಥರ ಕೇಳಿದ್ರು, ಪುನಃ ನನ್ನ ತೆಗೆದು HD ಕೋಟೆಗೆ ಹಾಕಿದ್ರು. ಅಲ್ಲಿ 4 ಇಯರ್ಸ್ ಮಾಡಿದೆ. 2012ವರೆಗೆ ಮಾಡಿದೆ. 2012ಗೆ ಡಿಪಾರ್ಟ್ಮೆಂಟ್ಗೆ ಬಂದೆ. ಮೈಸೂರಲ್ಲಿದ್ದರೆ ನನಗೆ ಇದೇ ಥರ ಆಗ್ತಾ ಇರ್ತಾರೆ ಅಂದ್ಬಿಟ್ಟು ಮಂಡ್ಯಕ್ಕೆ ನಾನೇ ಟ್ರಾನ್ಸ್ಫರ್ ಮಾಡ್ತೀನಿ, ಸಾಕು ನೆಮ್ಮದಿಯಾಗಿರೋಣ ಸ್ವಲ್ಪ ಅಂತ. 2012 2018ವರೆಗೆ ಮಂಡ್ಯದಲ್ಲಿ ಕೆಲಸ ಮಾಡಿದೆ. ಆಮೇಲೆ ಪ್ರಮೋಷನ್ ಆಯಿತು, ಇನ್ನೊಂದು ಕಡೆಗೆ ಹೋದೆ. ಆಮೇಲೆ ಈ ಸಾಹೇಬರು ಯಾರ ಕಡೆಯಿಂದ ಹೇಳಿ ಕಳಿಸಿದ್ರು. ಇವರು ಗೆದ್ದ ತಕ್ಷಣವೇ ನನಗೆ ಕೇಳಿದ್ರು, ಇಲ್ಲ ಸರ್ ನನಗೆ ಆಗಲ್ಲ ಅಂತ ಹೇಳಿದ್ದೆ. ಇವ್ರ ಹತ್ರ ಯಾರೋ ಒಬ್ರು ಮಾಡ್ತಾ ಇದ್ರು, ಕೊನೆಗೆ ಏನೋ ಅಡ್ಜಸ್ಟ್ ಆಗಲಿಲ್ಲ ಅಂದ್ಬಿಟ್ಟು ಕೊನೆಗೆ ಇವ್ರು ಅಟೆಂಡ್ ಮಾಡಿ ಇವರೇ ನನ್ನ ಹಾಕ್ಸ್ಕೊಂಡ್ರು. ಡಿಮ್ಯಾಂಡ್ ಎಷ್ಟಿದೆ ಸರ್ ಅಲ್ಲಿಂದ? ಡಿಮ್ಯಾಂಡ್ ಅಂದರೆ ನಿಮ್ಮ ವರ್ಕ್ ಎಫಿಷಿಯನ್ಸಿ ಏನಿದೆಯೋ ಅದೆಲ್ಲಿದ್ರು ಕೂಡ ಅದು ವ್ಯಾಲ್ಯೂ ಅಂತ ಅರ್ಥ ಆಯ್ತು. ಹೌದು. ಇವನ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ, ನಾನು ಯಾವುದೇ ಸೆಕ್ಷನ್ ಕೊಟ್ಟರು ಆ ಸೆಕ್ಷನ್ ಅವತ್ತು ಏನು ಬಂದಿದ್ದು ಸಂಜೆ ಒಳಗೆ ಎಲ್ಲ ಪೇಪರ್ ಡಿಸ್ಪೋಸಲ್ ಮಾಡ್ತಾ ಇದ್ದೆ. ಎಲ್ಲೂ ನಾನು ರಾತ್ರಿ 8 ಗಂಟೆ ಆದರೂ ಅದು ಮುಗಿಸೇ ಮನೆಗೆ ಬರ್ತಾಯಿದ್ದೆ. ಸೊ ಹಂಗಾಗಿ ನಾನು ಎಲ್ಲೋದ್ರೂ ಇದೊಂದು ನೇಚರ್ ಏನು ಅಂದರೆ ಅವತ್ತಿನ ಕೆಲಸ ಅವತ್ತೇ ಮಾಡಬೇಕು, ಮತ್ತು ಮಾಡೋ ಕೆಲಸದಲ್ಲಿ ಪರ್ಫೆಕ್ಟ್ನೆಸ್ ಇರಬೇಕು. ಸೊ ಹಂಗಾಗಿ ನನಗೆ ಸ್ವಲ್ಪ ಎಲ್ಲ ಇಷ್ಟಪಡ್ತಾರೆ. ಈ ಕೆಲಸದಲ್ಲಿ ಇಂಥ ಪ್ರಾವೀಣ್ಯತೆ ಇದ್ರೆ ಸೊ ಪ್ರಥಮವಾಗಿ ನಿಮ್ಮ ಹೆಸರು ಕೇಳಿ ಬರ್ತಾ ಇತ್ತು. ಹೌದು. ಸೊ ಓಕೆ. ಹಾಗೆ ಪ್ರವೀಣ್ ಕುಮಾರ್ ಅವರು ಇನ್ನೊಂದೇನಂದ್ರೆ, ಯಾರೇ ನಿಮ್ಗೆ ಎಷ್ಟು ಅವ್ರ PAಗಳಾಗೋದಕ್ಕೆ ತುಂಬಾನೇ ಲಾಬಿ ಕೂಡ ನಡೆಯುತ್ತೆ. ಯಾರು MLA ಸಚಿವರು ತಗೊಳ್ಳಿ ಅಂತ ಕೇಳ್ತಾರೆ. ಅದು ಎಲ್ಲೆಲ್ಲಿಂದ ಇನ್ಫ್ಲೂಯೆನ್ಸ್ ಎಲ್ಲ ಬರುತ್ತೆ ಸರ್, ಇವರು ತಗೊಳ್ಳಿ ಅಂತ. ಸೊ ಅದು ನಿಮಗೆ ಯಾವುದು ಕೂಡ ಇನ್ಫ್ಲೂಯೆನ್ಸ್ ಇಲ್ಲ ಅಂದ್ರೆ ಅಧಿಕಾರಿಗಳು ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡಿಬಿಟ್ರು. ಹೌದು. ಆಫೀಸರ್ಸ್ ನನ್ನ ಕೆಲಸ ನೋಡಿ ಅವರೇ ಕಳಿಸಿದ್ರು. ಮತ್ತೆ ಒಬ್ಬರ ಹತ್ರ ಮಾಡಿದ್ರೆ ಇದೊಂದು ಏನಂದ್ರೆ ಈ ಫೀಲ್ಡಲ್ಲಿ ಒಬ್ಬರ ಹತ್ರ ಮಾಡಿ ಒಳ್ಳೆ ಹೆಸರು ತಗೊಂಡವನೇ ಅಂದರೆ ನೆಕ್ಸ್ಟ್ ಪ್ರೆಫರಬಲ್ ಅವರೇ ಮಾಡ್ತಾರೆ. ಇವನು ತಗೊಂಡು ಒಳ್ಳೆ ಆ ಥರನೇ. ಈಗ ಮೇಡಮ್ ಸುನೀತಾ ಮೇಡಮ್ಗೂ ನಮ್ಮ MLA ಅವ್ರು ಫೋನ್ ಮಾಡಿದ್ರಂತೆ. ಅವ್ರು ಹೇಳಿದ್ ಒಂದೇ ಮಾತು, ಮನೆ ಮಗನ ಥರ ಇದ್ದ, ಒಳ್ಳೆ ಹುಡುಗ, ಈ ಎರಡು ಹಿಂದೆ ಮುಂದೆ ನೋಡ್ಬಿಡ ಮೊದ್ಲಾಕ್ಸ್ಕೊ ಅಂತ ಹೇಳಿದ್ರು. ಹಂಗಾಗಿ ನಾವು ಯಾಕೆಂದ್ರೆ ಈ MLAಗೂ ಮತ್ತೆ PA ಇವ್ರು ಏನೇ ಇರ್ತಾರೆ, ಅಸಿಸ್ಟೆಂಟು ಅಥವಾ ಆಪ್ತ ಸಹಾಯಕರು ಅಂತ ಹೇಳ್ತಿರ್ತಾರೆ. ಹೌದು.
MLA ಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಅನ್ನೋಂಥ ಮಾತಿದೆ. ಸೊ ಹೇಗೆ ಸರ್ ಅದು ಆ್ಯಕ್ಚುಲಿ? ಸರ್ ಅದು ಇಂಡಿವಿಜುವಲ್ ಪರ್ಸನಾಲಿಟಿ ಮೇಲೆ ಹೋಗುತ್ತೆ. ಈಗ ಕೆಲವೊಬ್ಬರು ಅಧಿಕಾರದ ಆಸೆಗೋಸ್ಕರ PA ಕೆಲಸ ಮಾಡೋರು ಇದ್ದಾರೆ. ಹೌದು. ಆದರೆ ಇನ್ವಾಲ್ವ್ಮೆಂಟ್ ಏನಿದೆಯಲ್ಲ, MLA ಅವ್ರದ್ದು 70% ಬರ್ಡನ್ ಕಮ್ಮಿ ಮಾಡೋದೇ PA. ಸೊ ಆ PA ಆದವನು ಆ ಇನ್ವಾಲ್ವ್ಮೆಂಟಲ್ಲಿ ಮತ್ತು ಜನರ ಜೊತೆ ಸ್ವಲ್ಪ ಶಾಂತವಾಗಿ ಅವ್ರ ಸಮಸ್ಯೆಗಳು ಕೇಳಿಕೊಂಡು ಯಾರು ಅಟೆಂಡ್ ಮಾಡ್ತಾರೋ ಆ ಸರ್ವಿಸು MLAಗೆ ಕ್ರೆಡಿಟ್ ಹೋಗುತ್ತೆ. ಎಕ್ಸಾಕ್ಟ್ಲಿ. ಆ ಸರ್ವಿಸು ಈಗ ನಮ್ಮ ಸಾಹೇಬ್ರಿಗೆ ಗೊತ್ತಾಗಿದೆ. ನನ್ನ ನೇಚರ್ ಆಫ್ ಮೊದಲು ಬಂದಾಗ ಸ್ವಲ್ಪ ಇದಿತ್ತು, ಅವ್ರಿಗೆ ಸಿಟ್ಟು ಅದೆಲ್ಲ ಇತ್ತು. ಇವತ್ತು ಆಫೀಸಿಗೆ ಬಂದ್ರು ಶಾಂತವಾಗಿ ಕೂತು ಮಾತಾಡೋಗ್ತಾರೆ. ಅವ್ರಿಗೆ ಟೆನ್ಷನ್ ಇಲ್ಲ ಈಗ. ಸೊ ಹಂಗಾಗಿ ನನ್ನ ಮೇಲೆ ಏನೋ ಒಂದು ಭರವಸೆ ಅವ್ರಿಗೆ, ಮಾಡ್ತಾನೆ ಏನು ಹೇಳಿದ್ರು ಮಾಡ್ತಾನೆ ಅಂತ. ಮತ್ತೆ ಬೇರೆ MLAಸ್ಗೆಲ್ಲ 2-3 ಜನ PAಗಳಿದ್ದಾರೆ. ಫ್ಯಾಕ್ಟ್ರು BP ಶುಗರ್ ಎಲ್ಲ ಬಾರ್ಡರ್ ಬರ್ತಾ ಇದೆ ಅಂತ. ಪರವಾಗಿಲ್ಲ, ನಿಧಾನಕ್ಕಾದ್ರೂ ಮಾಡಿ, ನೀವೇ ಮಾಡಿ ಅಂತಾರೆ ಹೊರತು ಬೇರೆ ಯಾರಿಗೂ. ಹಾಗಾಗಿ ನೀವು ಮಾತಾಡ್ತೀರಿ ಅಂತ ಹೇಳಿದ್ರೆ ಆಕ್ಚುಲಿ 70% ಕೆಲಸನ ಸರಿಯಾದ ವ್ಯಕ್ತಿ ಇದ್ರೆ ಅವೆಲ್ಲ ಮುಗಿಸ್ಕೊಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಒಬ್ಬ MLAಗೆ ಹೆಸರು ತಂದು ಕೊಡೋದು ಕೂಡ ಒಬ್ಬ PA ಆಗಿರ್ತಾರೆ, ಆ ಹೆಸರನ್ನ ಹಾಳು ಮಾಡೋದು ಕೂಡ PA ಆಗಿರ್ತಾರೆ, ಖಂಡಿತ ಇನ್ನಿಲ್ಲದಂತೆ ಅವನತಿ ಮಾಡೋದು ಕೂಡ PA ಆಗಿರುತ್ತೆ. ಯಾಕಂದ್ರೆ ಈ ಥರದ್ದು ಎಷ್ಟು ನಾವು ಕರ್ನಾಟಕದಲ್ಲಿ ನೋಡಿದೀವಿ, ಯಾವುದೋ ಏನೋ ಒಂದು ಇಶ್ಯೂ ಸಿಕ್ಕಾಕೊಂಡು ಲಂಚ ಕೇಳ್ಕೊಂಡು ಈ ಥರ ಸಿಕ್ಕಾಕೊಂಡು ಮಾಡ್ತಾರೆ. ಇದುವರೆಗೂ ಕೂಡ ಪ್ರವೀಣ್ ಅಂತಂದ್ರೆ ಒಂದು ಕ್ಲೀನ್ ಹ್ಯಾಂಡ್ ಅನ್ನೋಂಥ ಒಂದು ಪಿಕ್ಚರ್ ನಮಗೆ ಬರುತ್ತೆ. ದುಡ್ಡು ಮೇಲೆ ಆಸೆ ಇಲ್ವಾ ಸರ್ ನಿಮಗೆ? ಸರ್ ನನಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ ನೀವು 4 ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಅಷ್ಟು ಮಾಡಿ ಇಟ್ಕೊಂಡ್ಬಿಟ್ರ ಅಥವಾ ನಿಮ್ಗೆ ದುಡ್ಡಿನ ಆಸೆ ಇಲ್ಲ ಅಂತ? ಅದೇ ಹೇಳ್ತೀನಿ. ಏನಂದ್ರೆ ನಾವು ತುಂಬ ಮಿಡ್ಲ್ ಕ್ಲಾಸಿಂದ ಬಂದವರು. ನಮ್ಮ ಬ್ರದರು ತುಂಬ ಎಫರ್ಟ್ ಹಾಕಿ ಒಳ್ಳೆ ಜಾಬಲ್ಲಿ ಇದ್ದಾನೆ, ಈಕ್ವಲೆಂಟ್ ಟು DCP ಪೋಸ್ಟಲ್ಲಿ ಇದ್ದಾನೆ ಈಗ. ಸೊ ಅದೆಲ್ಲ ನಾವು ನಮ್ಮ ತಂದೆ ಮಾಡಿರೋ ಪ್ರಾಂಪ್ಟ್ನೆಸ್ಸು ನಮ್ಮನ್ನು ಕಾಪಾಡಿ ಬಂದಿದೆ. ಸೊ ನಮ್ಮ ತಂದೆ ಹೇಳ್ಕೊಟ್ಟಿದ್ದು ಒಂದೇ, ಕಸ ಗುಡಿಸಿದ್ರು ನೀಟಾಗಿ ಗುಡಿಸು. ನೀನು ಆಫೀಸರ್ ಆಗಬೇಕು ಅಂತಿಲ್ಲ, ನೀನು ಜವಾನಾಗಿ ಕಸ ಗುಡಿಸಿದ್ರು ಕ್ಲೀನಾಗಿ ಮಾಡ್ಬೇಕು ಕೆಲಸ ಅಂತ ಹೇಳ್ಕೊಟ್ರು. ಆ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡು ನಾನು ನಮ್ಮ ಬ್ರದರ್ ಇಬ್ಬರು ಇದುವರೆಗೂ ಏನು ಮಾಡಿದ್ದೀವಿ, ವಿತೌಟ್ ಸಿಂಗಲ್ MP ಯಾರ ಸಪೋರ್ಟ್ ಇಲ್ಲ. ನಮ್ಮ ಅಪ್ಪ ಆಸ್ತಿ 10 ರೂಪಾಯಿ ಇಟ್ಟಿರಲಿಲ್ಲ, ಎಲ್ಲ ನಮ್ಮ ಸ್ವಂತ ಸಂಪಾದನೆ ಉಳಿತಾಯದಲ್ಲಿ ನಾವು ಒಂದು ಚಿಕ್ಕ ಮನೆ ಮಾಡ್ಕೊಂಡು ಆರಾಮಾಗಿದ್ದೀವಿ. ನಮ್ಗೆ ಯಾವುದೇ ಬೇರೆ ಪ್ರಾಬ್ಲಮ್ ಏನಿಲ್ಲ. ಇಷ್ಟೆಲ್ಲ ಬುದ್ಧಿ ಕಲ್ಸ್ಕೊಡಿದ್ರೆ ನಿಮ್ಮ ತಂದೆ ಅಂತಂದ್ರೆ ಅವ್ರು ಏನಾಗಿದ್ರು ಸರ್? ಆಕ್ಚುಲಿ ಒಬ್ಬ ಕೇಳಬೇಕು. ಅವರು ವೆಟರ್ನರಿ ಇನ್ಸ್ಪೆಕ್ಟರ್ ಆಗಿದ್ರು. ಓಕೆ. ಸೊ ಮತ್ತೆ ಹೋಮ್ ಗಾರ್ಡ್ ಆಫೀಸರ್ ಆಗಿದ್ರು ವಿರಾಜಪೇಟೆನಲ್ಲಿ. ಓಕೆ. ಸೊ ಇಲ್ಲ, ನಾವು ಮೂಲತಃ ಮೈಸೂರು ಅಶೋಕ್ ರೋಡ್ ಅವರ ಮನೆ. ಅವ್ರ ಸರ್ವಿಸ್ ಎಲ್ಲ ಹೊರಗಡೆನೆ ಜಾಸ್ತಿ. ಸೊ ಹೋಮ್ ಗಾರ್ಡ್ ಆಫೀಸರ್ ಆಗಿದ್ರು. ಸೊ ಅವಾಗೆಲ್ಲ ಅವ್ರದ್ದು ಶಿಸ್ತು ಅದನ್ನೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ರು. ಆ ಏನು ಬೇರೆ ನಾವು ಚಿಕ್ಕದ್ರಲ್ಲಿ ಇದ್ದಾಗ ನಮ್ಮನ್ನ ಹೊರಗಡೆ ಯಾರ ಜೊತೆನೂ ಬಿಡ್ತಿರ್ಲಿಲ್ಲ. ಸೊ ಆ ಸ್ಟ್ರಿಕ್ಟಾಗಿ ಬೆಳೆಸಿದ್ದಕ್ಕೆ ಅದೇ ಅಡಾಪ್ಷನ್. ಈಗಲೂ ನಾನು ಇಲ್ಲಿ ಬಿಟ್ಟರೆ 10 ನಿಮಿಷಕ್ಕೆ ಮನೇಲಿ ಇರ್ತೀನಿ ಹೊರತು ಹೊರಗಡೆ ಒಂದು ಟೀ ಕುಡಿಯೋಕ್ಕೂ ಇಲ್ಲ. ಯಾರೇ ಒಬ್ಬ ಅನ್ನೋನ್ ಪರ್ಸನ್ ಆದ್ರೂ ಅವ್ರದ್ದು ಏನು CM ರಿಲೀಫ್ ಫಂಡ್ ಕ್ಲೈಮ್ಸ್ ಇರುತ್ತೆ, ಪರ್ಸನಲ್ ಆಗಿ CM ಹತ್ರನೇ ಬರ್ಸ್ತಾರೆ. ಓಕೆ. ಅಲ್ಲಿ ಆ CM ಬರೆದ್ರೆ, CM ಸಾಹೇಬರು ಬರೆದ್ರೆ ಅದು ಸ್ಪೆಸಿಫಿಕ್ ಕೇಸ್ ಅಂತ ಆಗುತ್ತೆ. ಅದಕ್ಕೆ ಸಪ್ರೇಟ್ ಕ್ಯೂ ಅಲ್ಲಿ ಹೋಗುತ್ತೆ ಲೈನಲ್ಲಿ. ಈಗ ನಾನು ಇಲ್ಲಿ ಬಂದ್ಮೇಲೆ 102 ಕೇಸು ಲಿಸ್ಟ್ ಇದೆ ನನ್ನ ಹತ್ರ. 102 ಕೇಸು CM ರಿಲೀಫ್ ಫಂಡ್ಗೆ ಅಪ್ಲೈ ಮಾಡಿದ್ವು. ಆದರೆ 16 ಕೇಸು ರಿಜೆಕ್ಟ್ ಆಗಿದೆ ಬಿಕಾಸ್ ಆಫ್ ಆಕ್ಸಿಡೆಂಟ್ ಅಥವಾ ಮೈನರ್ ಡಿಸೀಸಸ್ ಅದು ಬರೋಲ್ಲ. ಇನ್ನು 8 ಡೈರೆಕ್ಟಾಗಿ ಚೆಕ್ ಹಾಸ್ಪಿಟ್ಲ್ಗಳಿಗೆ ಹೋಗಿದೆ. ಅಂದರೆ ಅದು ಬಿಫೋರ್ ಟ್ರೀಟ್ಮೆಂಟು ನಾವು ಕ್ಲೈಮ್ ಮಾಡಿರ್ತೀವಿ. ಟ್ರೀಟ್ಮೆಂಟ್ಗೆ ನೆಕ್ಸ್ಟ್ ಫರ್ದರ್ ಏನು ಅಮೌಂಟ್ ಬೇಕೋ ಅದನ್ನು ಡೈರೆಕ್ಟ್ ಹಾಸ್ಪಿಟ್ಲಿಗೆ ಕೊಡ್ತಾರೆ. ಇನ್ನು ಮಿಕ್ಕಿದವ್ರಿಗೆಲ್ಲ ಮೊದಲು ಚೆಕ್ ಬರ್ತಾ ಇತ್ತು, ಈಗ DBT ಆನ್ಲೈನಲ್ಲಿ ಪೇಮೆಂಟ್ ಆಗುತ್ತೆ. ನಮ್ದು ಇದುವರೆಗೆ ಯಾವುದೇ ಕೇಸ್ ಒಂದೇ ಒಂದು ಪೆಂಡಿಂಗ್ ಇಲ್ಲ, ಎಲ್ಲ ಅಪ್ ಟು ಡೇಟ್. ಮತ್ತು ನಾನು CM ಆಫೀಸ್ಗೆ ನಮ್ಮ ಪೆಂಡಿಂಗ್ ಲಿಸ್ಟು ಅವಾಗ ಕೇಳ್ತಾ ಇರ್ತೀನಿ, ಅಲ್ಲಿಂದ ಮೇಲ್ ಮಾಡ್ತಾರೆ. ಅದನ್ನು ಲಿಸ್ಟ್ ತೊಗೊಂಡು ಯಾರ್ದಾಗಿಲ್ಲ ಅಂತ ನಮ್ಮ ಬೆಂಗಳೂರಲ್ಲಿ ನಂದನ್ ಅಂತ ಇದ್ದಾರೆ, ನಮ್ಮ ಸಾಹೇಬ್ರು PA. ಆ ಬೆಂಗಳೂರ್ದು ಏನು ಆ ಬೆಂಗಳೂರು ಆಫೀಸರ್ಸ್ ಏನಿದೆ ಎಲ್ಲ ಅವ್ರು ಅಟೆಂಡ್ ಮಾಡ್ತಾರೆ. ಸೊ ಹಂಗಾಗಿ ನನ್ನ ಅವರ ಸಾಹೇಬ್ರ ಕೋಆರ್ಡಿನೇಷನ್ ಇಂಪಾರ್ಟೆಂಟ್. ಸಾಹೇಬ್ರು ಸ್ಪೀಡ್ ಆಗಿದ್ರಲ್ಲ, ನೀವು ಸ್ಪೀಡ್ ಆಗಿದ್ದೀರಾ, ಇಲ್ಲ ಇಬ್ರು ಮ್ಯಾಚ್ ಆಗಿದ್ದೀರಾ ಇದಕ್ಕೆ? ನಾನು ಅನ್ಕೋತೀನಿ ಅವರು ಡೈನಮಿಕ್, ಅವ್ರ ಸ್ಪೀಡ್ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ. ಅವ್ರ ಸ್ಪೀಡಿಗೆ ನಾನು ಅಡ್ಜಸ್ಟ್ ಆಗಿದ್ದೀನಿ ಅನ್ಕೊಂಡಿದ್ದೀನಿ. ಖಂಡಿತ. ಈಗ ಕೆಲಸ ಪಾದಯಾತ್ರೆಗೆಲ್ಲ ನಾವು ಹೋಗ್ತಾ ಇರ್ತೀವಿ, 4 ರಿಂದ 5 ಅವರ್ 6 ಅವರ್ ಸುತ್ತಾನೆ ಇರ್ತೀವಿ. ನಾನು ಕೂಡ ಅಲ್ಲಿಗೆ ಬರ್ತಿರ್ತೀನಿ, ನೀವು ಸುತ್ತಾನೆ ಇರ್ತೀರಾ. ಸೊ ಹೆಂಗೆ ಸರ್ ಈ ಎನರ್ಜಿ ಎಲ್ಲ ಹೇಗೆ ಅಂತ? ಅದು ಗಾಡ್ ಗಿಫ್ಟ್ ಅನ್ಸುತ್ತೆ ಮೋಸ್ಟ್ಲಿ. ಈ ಸರ್ವಿಸ್ ಮೋಟೋ ಅನ್ನೋದು ಬಂದರೆ ಸರ್ ಮನುಷ್ಯನಿಗೆ ಮಾಡಬೇಕು ಅನ್ನೋ ಛಲ ಇದ್ದರೆ ಅದೇನೂ ಅಲ್ಲ. ಅದ್ರ ಮುಂದೆ ನೀವು ಇನ್ನೂ ಎಷ್ಟೇ ಫಿಸಿಕಲ್ ಸ್ಟ್ರೈನ್ ಆದರೂ ಅದು ಏನು ಅನ್ಸಲ್ಲ. ನಾವು ಆಗಲ್ಲಪ್ಪ ಅನ್ಕೊಂಡು ಹೋದಾಗ ಅದೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ.
ನಾ ಇಲ್ಲಿ ಬಂದಾಗಿಂದ 2 ವರ್ಷ 3 ತಿಂಗಳಾಯ್ತು. ಒಂದು ದಿವಸನೂ ಹುಷಾರಿಲ್ಲ ಅಂತ ರಜೆ ತಗೊಂಡಿಲ್ಲ ನಾನು. ತಗೊಂಡಿಲ್ಲ. ಈವನ್ ಕರೋನಾ ಟೈಮಲ್ಲೂ ಸಾಹೇಬ್ರ ಜೊತೆ ಸುತ್ತಿದ್ದೀನಿ. ಖಂಡಿತ ಅಲ್ಲ ಹೆಚ್ಚು ಕೂಡ. ಬಟ್ ಸಾಹೇಬ್ರ ಜೊತೆ ಈ ಕಾರಲ್ಲಿ ಹೋಗ್ತಾ ಇರ್ತೀರಾ, ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ತೀರಾ, ಈ ಊಟ ತಿಂಡಿ ಎಲ್ಲ ಹೆಂಗ್ ಮಾಡ್ತೀರಾ ಸರ್? ಇದು ಒಳ್ಳೆ ಒಂಥರ ನಮಗೆ ಕ್ವಶನಬಲ್ ಇದೆ ನಮಗೆ. ನಾವು ನೋಡ್ತಾ ಇರ್ತೀವಿ, ಇನ್ನು ನಾವೆಲ್ಲ ಊಟ ಮಾಡ್ತಿದ್ರೆ ನೀವು ಮಾಡಿರೋದೇ ಇಲ್ಲ ಅಲ್ಲಿ 12 ಗಂಟೆ 1 ಗಂಟೆ 2 ಗಂಟೆ ಆಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ದಿವಸ ಬೆಳಿಗ್ಗೆ ನಾನು 7:45 8 ಗಂಟೆ ಒಳಗಡೆ ಮನೆ ಬಿಟ್ಟಿರ್ತೀನಿ. 8:30ಗೆ MLA ಸರ್ ಮನೆಗೆ ಬರ್ತೀನಿ. 8:30ಯಿಂದ 10 ಗಂಟೆವರೆಗೆ ಅಲ್ಲಿ ಪಬ್ಲಿಕ್ ಎಲ್ಲ ಬಂದವ್ರದ್ದು ಅಲ್ಲಿ ಅಟೆಂಡ್ ಮಾಡ್ತೀನಿ. 10 ಗಂಟೆ ಮೇಲೆ ಪ್ರೋಗ್ರಾಮ್ಸ್ಗಳಿಗೆ ಹೋಗ್ತೀವಿ. ಆ ಪ್ರೋಗ್ರಾಮ್ಗೆ ಹೋಗ್ಬೇಕಾದ್ರೆ ಸಾಹೇಬ್ರಿಗೆ ಟೈಮ್ ಇರಲ್ಲ, ಏನೋ ಒಂದು ಸ್ಪೀಚ್ ನೋಟ್ ಇರುತ್ತೆ, ಕಾರಲ್ಲಿ ಹೋಗ್ತಾನೆ ಓದಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಆ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ಏನು ಕೆಲಸ ಇಲ್ಲ ಅಂದರೆ ಮಧ್ಯಾಹ್ನ ಇಲ್ಲಿ ಬಂದರೆ ಸಂಜೆ 6 ಗಂಟೆವರೆಗೂ ಇಲ್ಲಿದ್ದು ಬೆಳಗ್ಗೆಯಿಂದ ಏನೇನು ರಿಕ್ವಿಸಿಷನ್ ಎಲ್ಲ ಬಂದಿರ್ತದೆ ಅದನ್ನೆಲ್ಲ ಸಂಜೆವರೆಗೂ ಎಲ್ಲ ಟೈಪ್ ಮಾಡಿ ಸಂಜೆ ನಮ್ಮ ಆಫೀಸ್ ಬಾಯ್ ವೇದ ಅಂತಿದ್ದಾನೆ, ಅವ್ನ ಕೈಲಿ ಕಳಿಸಿದ್ರೆ ಸಾಹೇಬ್ರು ಮನೆಗೆ ಹೋಗಿ ಎಲ್ಲ ಸೈನ್ ಮಾಡಿಸಿ ಅವನ ಜವಾಬ್ದಾರಿ ಏನೋ ಅಲ್ಲಿಂದ ತಂದಮೇಲೆ ರೆಫರೆನ್ಸ್ಗೆ ಫೋನ್ ನಂಬರ್ ಬರೆದಿರ್ತೀವಿ. ಅವ್ರಿಗೆ ಫೋನ್ ಮಾಡಿ ಬಂದು ಲೆಟರ್ ತೊಗೊಂಡೋಗಿ ಅಂತ ನಾವೇ ಹೇಳ್ತೀವಿ. ಬೇರೆ ಫೋನ್ ಮಾಡಿ ಹೇಳ್ತೀವಿ ಪ್ರತಿಯೊಬ್ಬರಿಗೂ ನಮ್ಗೆ ಯಾರು ಲೆಟರ್ ಕೊಟ್ಟಿದ್ದಾರೆ ಅದು ರೆಫರೆನ್ಸ್ ಇಲ್ಲಿ ಬರ್ದಿರ್ತೀವಿ, ಯಾರು ರೆಫರೆನ್ಸ್ ಅಂತ. ಆ ನಂಬರ್ಗೆ ಫೋನ್ ಮಾಡ್ತೀವಿ, ಅವರೇ ಬಂದು ಲೆಟರ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೂಪರ್ ಸೂಪರ್. ಇದು ಎಕ್ಸಾಂಪಲ್, ಇದು ಯಾರೋ ಒಬ್ಬರು ಲೆಟರ್ ಕೇಳಿದ್ದಾರೆ, ಅವ್ರ ರೆಫರೆನ್ಸ್ ಬರ್ತಿರ್ತೀವಿ, ರಕ್ಷಿತ್ ಅಂತ, ಅವ್ರಿಗೆ ಫೋನ್ ಮಾಡ್ತಾರೆ. ಚರಣ್ ಅಂತ. ಆಗಿರೋದೆಲ್ಲ ಕೂಡ ಇದೆಲ್ಲ ಆಗಿದೆ, ಇದೆಲ್ಲ ಆಗಿದೆ. ಇದಕ್ಕೆ ಡ್ರಾಫ್ಟ್ ಫೈಲ್ ಅಂತ ಇಟ್ಕೊಂಡಿದ್ದೀನಿ. ಡ್ರಾಫ್ಟ್ ಎಲ್ಲ ಇದೆ. ಇದು ಸೈನ್ ಆದಮೇಲೆ ಆಟೋಮೆಟಿಕ್ ವೇದನ ಹತ್ರ ಹೋಗುತ್ತೆ, ಅವ್ರು ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾನೆ. ಓಕೆ. ಇಲ್ಲ ಸಾಹೇಬ್ರು ನೋಡಿ ಎಷ್ಟೊಂದು ರಫ್ ಅಂಡ್ ಟಫ್ ಆಗಿರ್ತಾರೆ, ಬಟ್ ನೀವು ಅಷ್ಟೇ ಒಂದು ಮೈಲ್ಡ್ ಆಗಿದ್ದೀರಾ. ಹಿಂಗೆ ಮ್ಯಾಚ್ ಆಗಿಬಿಟ್ರಿ ಅಂತ ನೀವು ಆ್ಯಕ್ಚುಲಿ ಸರ್ ಏನಂದರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ. ಓಕೆ. ಯಾವುದೇ ಪ್ರಾಬ್ಲಮ್ಮು ಅನ್ಸಾಲ್ವಬಲ್ ಇಲ್ವೇ ಇಲ್ಲ ಜಗತ್ತಿನಲ್ಲಿ. ಎವ್ರಿ ಪ್ರಾಬ್ಲಮ್ ಆಸ್ ಎ ಸಾಲ್ವೇಷನ್. ಸೊ ಅದನ್ನು ನಾವು ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ ಮಾಡಬೇಕೆ ಬಿಟ್ರೆ ಅದನ್ನ ಅವರು ಆ ಮೂಮೆಂಟಲ್ಲಿ ಹೇಳಿರ್ತಾರೆ. ಆಮೇಲೆ ಸರ್ ಹಿಂಗಲ್ಲ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಆಯ್ತು ಮಾಡ್ರಿ ಅಂತಾರೆ, ಸಾಲ್ವ್ ಮಾಡ್ತೀವಿ. ಆದರೆ ಆ ಮೂಮೆಂಟ್ ಅವ್ರಿಗೆ ಸ್ವಲ್ಪ ಅಗ್ರೆಸಿವ್ ಜಾಸ್ತಿ ಅವ್ರಿಗೆ ಸ್ವಲ್ಪ ಅಷ್ಟೆಲ್ಲ. ಅದೇನಿಲ್ಲ, ತುಂಬಾ ಸ್ಪೀಡ್ ಇದ್ದಾರೆ. ಹೌದೌದು. ಅಷ್ಟೇ ಅಲ್ಲ, ಮೈಸೂರಿನಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ನಡೀತಾ ಇರೋಷ್ಟು ಸ್ಪೀಡ್ ಕೆಲಸ ಯಾವ ಕ್ಷೇತ್ರದಲ್ಲೂ ನಡೀತಲ್ಲ ಅಂತ ಅನ್ನೋದು ಕೂಡ ಈಗ ನಾವು ಕೂಡ ಒಂದು ಸರ್ವೆ ಮಾಡಿದಾಗ ಕೂಡ ಗೊತ್ತಾಯ್ತು. ಆ ಸ್ಪೀಡ್ಗೆ ನೀವೇ ಮೇನ್ ಹೆಡ್ಡಿಂಗ್ ಅಂತ ಕೂಡ ಗೊತ್ತಾಗುತ್ತೆ. ಇರ್ಬೋದು. ಸರ್ ನಾನು ತಿಳಿದಂಗೆ ನಾನು 4 ಜನದ ಹತ್ರ ಕೆಲಸ ಮಾಡಿದ್ದೀನಿ. ಇವರಷ್ಟು ಡೇರ್ ಅಂಡ್ ಡೈನಮಿಕ್ ಫಾಸ್ಟ್ ಗ್ರ್ಯಾಂಟ್ ತಂದಿರೋಷ್ಟು ಇವನ್ ನಾನು ಮಿನಿಸ್ಟರ್ ಹತ್ರ ಇದ್ದಲ್ಲ ಅವಾಗಲೂ ತಂದಿಲ್ಲ ಯಾರು. ಅದನ್ನ ಬೇಕಾದ್ರೆ ನಾನು ನಮ್ಮ ಬೆಂಕಿ ಮಹದೇವ್ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಆ ನಂಜನಗೂಡು ದೇವಸ್ಥಾನ ಈಗೇನಿದೆ ಅದಕ್ಕೆ ಅವಾಗ 24 ಕೋಟಿ ಅಷ್ಟೇ ಬೇಕಾಗಿತ್ತು. ಆ 24 ಕೋಟಿಗೆ ಎಷ್ಟು ಸ್ಟ್ರಗಲ್ ಮಾಡಿದ್ವು ಅಂದ್ರೆ ಅದು ದುಡ್ಡು ತರಲಿಕ್ಕೆ ಅಂತ ಒಂದು ಕ್ಷೇತ್ರಕ್ಕೆ 24 ಕೋಟಿ SM ಕೃಷ್ಣ ಸಾಹೇಬರು CM ಆಗಿದ್ರು. ಅದನ್ನ ಬಜೆಟಲ್ಲಿ ಇಡಿಸಿ ಅನೌನ್ಸ್ ಮಾಡಿಸೋವರೆಗೆ ಸಾಕಾಗೋಯ್ತು. ಕೊನೆಗೂ ಅವ್ರು ಇಳಿಯೋ ಮೂಮೆಂಟ್ಗೆ ಅದೆಲ್ಲ ಕಂಪ್ಲೀಟ್ ಆಗಿ ಇನಾಗ್ರೇಷನ್ ಆಯಿತು. ಆದರೆ ಇಲ್ಲಿ ಏನು ಬರ್ತದಲ್ಲ, ಸಾಹೇಬ್ ಒಂದು ಆರ್ಡರ್ ಕಳಿಸಿದ್ರೆ ನನಗೆ ಏನಿದು 50 ಕೋಟಿ 60 ಕೋಟಿ ಒಂದ್ಸಲಿ ಈಗ ತೋರಿಸೋದ್ನಲ್ಲ PWDನಲ್ಲಿ 50 ಕೋಟಿ ಆಗಿದೆ. MLA ಅವರು CM ಸಾಹೇಬ್ರ ಹತ್ರ ಒಳ್ಳೆ ಕೆಲಸಗಾರ ಅಂತ CM ಅವರೇ 50 ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರೆ. SFCನಲ್ಲಿ 100 ಕೋಟಿ ಆಯಿತು. ಈಗ ದೇವಸ್ಥಾನಕ್ಕೆ 2 ಕೋಟಿ ಕೊಟ್ಟಿದ್ದಾರೆ. ಹಳೇದೊಂದು 1.5 ಕೋಟಿ ಇದೆ. ಇದೇ ಥರ ಬಿಲ್ಡಿಂಗ್ಸ್ಗಳು, ಹಾಸ್ಟೆಲ್ ಬಿಲ್ಡಿಂಗ್ಸು, ರೋಡ್ಸು, UGD ಪ್ರಾಬ್ಲಮ್ಮು ಸಿಕ್ಕಾಬಿಟ್ಟೈತು ಚಾಮರಾಜ ಕ್ಷೇತ್ರದಲ್ಲಿ. ಎಲ್ಲ 90% UGD ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಎಕ್ಸೆಪ್ಟ್ BM ಶ್ರೀನಗರ ಸ್ವಲ್ಪ UGD ಸಮಸ್ಯೆ ಇದೆ, ಅದಕ್ಕೂ ಎಸ್ಟಿಮೇಟಲ್ಲಿ ಆಗಿದೆ. ಈಗ ಟೆಂಡರ್ ಕಾಲ್ ಮಾಡಿದರೆ ಅದು ಸಾಲ್ವ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ರೋಡು ಡೆವಲಪ್ ಆಗಿದೆ ಎಕ್ಸೆಪ್ಟ್ ಕೆಲವೊಂದು ವಿಜಯಶ್ರೀಪುರ ಅಂಥದ್ದು ರೆವಿನ್ಯೂ ಏನು ಸೈಟ್ ಲೇಔಟ್ಗಳಿದ್ದಾವೆ ಅಂಥವು ಬಿಟ್ಟರೆ ಅದನ್ನು ಸಮೇತ ಸೇರಿಸ್ಕೊಂಡಿದ್ದಾರೆ ಈಗ. ಅದು ಎಲ್ಲ ಇಂಪ್ರೂವ್ ಆಗುತ್ತೆ. ಈ ಡೆವಲಪ್ಮೆಂಟ್ಸು ಈಗೇನು ಟೆಂಡರ್ ಕರೆದಿರೋದು ಸ್ಟಾರ್ಟ್ ಆಗಿಬಿಟ್ರೆ ನೆಕ್ಸ್ಟ್ ಡಿಸೆಂಬರ್ವರೆಗೆ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗಿರುತ್ತೆ. ಈಗ ಹೆಂಗಾಗಿದೆ ಅಂದರೆ ಸರ್ PWD ರೋಡ್ ದುಡ್ಡು ಬಂದರೆ ಯಾವ ರೋಡ್ ಕೊಡೋದು ಅಂತ ಸಾಹೇಬರು ಹುಡುಕ್ತಾ ಇದ್ದಾರೆ. ಅಷ್ಟು ದುಡ್ಡು ಒಂದು ಕೆಲಸಗಳಾಗೋಗಿದೆ ಎಲ್ಲ. ಎಲ್ಲಿ ರೋಡ್ ಆದ್ಮೇಲೆ ಎಲ್ಲ ಸಚಿವರಿಗೆ ಎಷ್ಟು ದುಡ್ಡು ಸಿಗಬೇಕು, MLA ಸಿಕ್ಬಿಡ್ತಾರೆ. ಹೌದೌದು, ಖಂಡಿತ. ಅವ್ರ ಎಫರ್ಟು, ಅವರ ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಜೊತೆ ಇರೋ ಸಂಬಂಧಗಳು, ಇಲ್ಲಿ ಈ ಗ್ರೌಂಡ್ ಲೆವೆಲ್ ಎಲ್ಲ ನೀವು ಮಾಡೋಂಥ ವರ್ಕ್ಸ್ ಎಲ್ಲವೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತ. ಖಂಡಿತ. ನೀವು ನೋಡ್ತಿದ್ರ ಪ್ರತಿ ದಿವಸ ಒಂದು ಪೇಪರಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ವರ್ಕ್ದು ನ್ಯೂಸ್ ಇದ್ದೇ. ಖಂಡಿತ. ಕೊನೆಗಿಲ್ಲ ಅಂದ್ರೆ ಒಂದು ಪಾದಯಾತ್ರೆ ಆಗ್ತಾರೆ.
ಮತ್ತು ಜನರಿಗೆ ಯಾವಾಗಲೂ ಅವೈಲಬಲ್ ನಮ್ಮ ಸಹಾಯಕ. ಖಂಡಿತ. ಈಗ ಪಾದಯಾತ್ರೆ ಅಂತ ಹೇಳಿ ಸರ್, ಅದು ಉದ್ದೇಶ ಏನದು? ಪಾದಯಾತ್ರೆ ಉದ್ದೇಶ ಏನಂದರೆ, ಈಗ ಕೆಲವು ಈ ಗೊತ್ತಿರುವಂಥವ್ರು ಎಜುಕೇಟೆಡ್ಸು ವೆಹಿಕಲ್ ಇರುವಂಥವ್ರು ಬಂದು ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಎಕ್ಸಾಕ್ಟ್ಲಿ. ಈಗ ಲೇಬರ್ ಕ್ಲಾಸು, ಹ್ಯಾಂಡಿಕ್ಯಾಪ್ಗಳು, ಓಕೆ, ಮತ್ತು ಎಮ್ ಎಲ್ ಎ ಅವರು ಆಫೀಸ್ ಹೆಂಗಿದೆ ಎಲ್ಲಿದೆ ಅಂತಲೇ ಗೊತ್ತಿಲ್ಲದಿರೋರು, ನಾವು ಅವ್ರಿಗೆ ರೀಚ್ ಆಗೋಕ್ಕಾಗಲ್ಲ. ಸೊ ಅದಕ್ಕೆ ಇವರು ವಾರ್ಡ್ ವೈಸು ಪಾದಯಾತ್ರೆ ಹಾಕಿ ಆ ವಾರ್ಡ್ಗಳಲ್ಲಿ ವಿಸಿಟ್ ಮಾಡಿ, ಆ ವಾರ್ಡ್ ವಿಸಿಟ್ಗೆ ನಾವು ಮೊದಲೇ ಹೇಳಿ ಲೀಡರ್ಸ್ಗೆಲ್ಲ ಇಂಟಿಮೇಷನ್ ಕೊಡಿಸಿರ್ತೀವಿ ಎಮ್ ಎಲ್ ಎ ಬರ್ತಾರೆ ಅಂತ. ಅದೇನಾದ್ರು ಪ್ರಾಬ್ಲಮ್ ಇದ್ದರೆ ಆ ಉದ್ದೇಶಕ್ಕೋಸ್ಕರ ನಾನು 19 ಡಿಪಾರ್ಟ್ಮೆಂಟ್ ಏನು ಆಫೀಸರ್ಸ್ ಇದ್ದಾರೆ ಎಲ್ಲರಿಗೂ ಇಂಟಿಮೇಟ್ ಮಾಡ್ತೀನಿ ಬಿಫೋರ್ 2 days. ಸೊ ಇಂಥ ದಿವಸ ಪಾದಯಾತ್ರೆ ಇದೆ, ಬೆಳಗ್ಗೆ ಇಷ್ಟು ಗಂಟೆಗೆ ನೀವು ಇಂಥ ಸ್ಪಾಟಲ್ಲಿ ಇರಬೇಕು, ಈ ಏರಿಯಾ ಹೊತ್ತು ಪಾದಯಾತ್ರೆ ಇದೆ ಅಂತ ಇಂಟಿಮೇಟ್ ಮಾಡ್ತೀನಿ. ಅವರೆಲ್ಲರೂ ಬಂದಿರ್ತಾರೆ. ನಮ್ಮ ಉದ್ದೇಶ ಏನಂದರೆ ಅವ್ರ ಹತ್ರ ಅಪ್ಲಿಕೇಶನ್ ಇಸ್ಕೊಂಡು ನಾವು ಲೆಟ್ರ್ ಹಾಕಿ ಆ ಕಚೇರಿಗೆ ಹೋಗಿ ಫ್ರಮ್ ಆಗಿ ಆರ್ಡರ್ಸ್ ಆಗಿ ಅದು ತುಂಬ ಲಾಂಗ್ ಪ್ರೋಸೆಸ್ ಆಗುತ್ತೆ. ಅದಕ್ಕೆ ನಾವು ಆನ್ ದ ಸ್ಪಾಟಲ್ಲಿ ಆಫೀಸರ್ಸ್ ಇದ್ದರೆ ಇದನ್ನು ಈ ಥರ ಮಾಡಿ ಅಂತ ಹೇಳಿರ್ತೀವಿ. ಮತ್ತು ನಾನು ಅದಕ್ಕೆ ನಿಮ್ಗೆ ತೋರಿಸ್ತೀನಿ, ಪ್ರತಿಯೊಂದು ಪಾದಯಾತ್ರೆದೂ ಏನು ಅಬ್ಸರ್ವೇಷನ್ಸು ಆಕ್ಷನ್ ಯಾವ ಡಿಪಾರ್ಟ್ಮೆಂಟ್ ತಗೋಬೇಕು ಅಂತ ನೋಟ್ ರೆಡಿ ಮಾಡಿ ಕಳಿಸ್ತೀನಿ ಎಲ್ಲರಿಗೂ. ಸೊ ಅದು ಸರ್ ಇವತ್ತಿನ ದಿವಸ ಏನು ಮೇಲು ವಾಟ್ಸಪ್ಪು ಇದೆಲ್ಲ ಇದೆ, ಅದಿಲ್ಲದವ್ರು ಈ ಮಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ. ಇದು ಇರೋದ್ರಿಂದನೇ ಈಗ ನಾಳೆ ಒಂದು ಎಲ್ರಿಗೂ ಶೇರ್ ಆಗ್ಬಿಡುತ್ತಲ್ಲ ಆಟೋಮೆಟಿಕ್. ಸರ್ ನನ್ನ ಹತ್ರ ಚಾಮರಾಜ ಮೀಡಿಯಾ ಗ್ರೂಪ್ ಅಂತ ಒಂದಿದೆ, ಆಫೀಸರ್ಸ್ ಗ್ರೂಪ್ ಒಂದಿದೆ, ಆಮೇಲೆ ಈ ವಾರ್ಡ್ ವೈಸು ಗ್ರೂಪ್ ಇದೆ, ಕಾರ್ಪೊರೇಟರ್ಸ್ ಗ್ರೂಪ್ ಇದೆ. ಎಲ್ಲರಿಗೂ ಶೇರ್ ಮಾಡ್ತೀನಿ. ಅವ್ರಿಗೆ ಕೇಳ್ತಾ ಫೋನೇ ಮಾಡಲ್ಲ, ಈಗ ಸಾಹೇಬ್ರವ್ರೆ ಅಂತ ಯಾರು ಕೇಳಲ್ಲ. ಸೊ ಅಲ್ಲಿಗೆ ನಾನು 50% ಕಾಲ್ ರಿಸೀವ್ ಮಾಡೋದು ತಪ್ಪುತ್ತೆ. ಈಗ ಪಾಪ ಅವ್ರಿಗೇನು ಕೆಲಸ ಇರುತ್ತೋ ಎಲ್ಲಿದ್ದಾರೆ ಏನು ಕೇಳೋಕ್ಕೆ ನಾನು ಹೇಳೋದೇ ಒಂದು ಕೆಲಸ ಆಗುತ್ತೆ. ಈಗ ಅದನ್ನ ಬಿಟ್ಟು ಏನಾದ್ರು ಅವ್ರ ಕೆಲಸ ಇದ್ರೆ ಫೋನ್ ಮಾಡ್ತಾರೆ, ಅದನ್ನು ಫೋನಲ್ಲಿ ಅಟೆಂಡ್ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ತಂದುಕೊಡಿ ಅಂತೀನಿ. ನಾನು ಆ ಕನ್ಸರ್ನ್ ಆಫೀಸರ್ಸ್ ವಾಟ್ಸಪ್ಪಲ್ಲೇ ಕಳಿಸಿ, ಈಗ ಎಷ್ಟೋ BPL ಕಾರ್ಡ್ಗಳು ಸುಮಾರು ಜನದ್ದು ಅಪ್ಲಿಕೇಶನ್ ಹಾಕಿ ರಿಜೆಕ್ಟ್ ಆಗಿತ್ತು. ಅವ್ರನ್ನ ಅಪ್ಲಿಕೇಶನ್ ಹಾಕಿ ತರಿಸಿದ್ಮೇಲೆ ಇಲ್ಲಿಂದ ವಾಟ್ಸಪ್ಪಲ್ಲೇ ನಾವು ಕಳಿಸ್ಕೊಟ್ರೆ ಕನ್ಸರ್ನ್ ಫುಡ್ ಇನ್ಸ್ಪೆಕ್ಟರ್ಗೆ ಅವರು ಸ್ಟೇಟಸ್ ನಾನು ಅದು ಹೇಳ್ತೀನಿ, ಮನೆ 2 ಬಿಲ್ಡಿಂಗ್ ಇರೋರು ಕೊಡಬೇಡಿ, ಅವರು ಜಿನೈನಬಲ್ಲ ನೋಡಿ ಇಮಿಡಿಯೇಟ್ ಮಾಡಿಕೊಡಿ ಅಂತೀವಿ. ಅವ್ರು ನಾವು 36 ಪ್ರಪೋಸಲ್ ಕೊಟ್ಟಿದ್ವು ಈಗ ಒಂದು 2 ತಿಂಗಳಿಂದ, 36 ಅಪ್ರೂವ್ ಆಗಿದ್ದಾರೆ. ಗುಡ್. ಮೊನ್ನೆನೂ ಕೂಡ ವಾರ್ಡ್ ನಂಬರ್ 24 ಪಾದಯಾತ್ರೆ ಹೋದಾಗ ಒಂದು ಹುಡುಗಿಗೆ ಅದು ತಾಯಿಗೆ ಪೆನ್ಷನ್ ಬಂದಿಲ್ಲ. ನಾನು ನಿಮಗೆ ಕಾಲ್ ಮಾಡಿದೆ ಇಮಿಡಿಯೇಟ್ ಆಗಿ ಅದಕ್ಕೆ ಸ್ಟೇಟಸ್ ಓಕೆ ಆಗಿದೆ. ನೆಕ್ಸ್ಟ್ ವೀಕ್ ಅಮೌಂಟ್ ಬರ್ತಾ ಇದೆ. ಆಗುತ್ತೆ ಸರ್, ತೊಂದರೆ ಇಲ್ಲ. ಈಗ PA ಅಂತಂದ್ರೆ ಈಕ್ವಲ್ ಇಂಟು MLA, ಈಕ್ವಲ್ ಇಂಟು ಸಚಿವರು, ಸೊ ಹಾಗೆ ಅನ್ಕೊಳ್ಳೋದು. ಹೀಗಿದ್ಮೇಲೆ ಆ ಒಂದು ಕೆಲಸದ ಜವಾಬ್ದಾರಿಯಾಗಿ ನಾವು ಅಡ್ವಾಂಟೇಜು ತಗೊಳ್ಬೋದು, ಡಿಸ್ಅಡ್ವಾಂಟೇಜು ತಗೊಳ್ಬೋದು. ಈಗ ಸಾಹೇಬ್ರು ನೀವು ಹೇಳ್ತೀರಾ ಅವರು ಸಿಕ್ಕಾಪಟ್ಟೆ ರಫ್ ಅಂಡ್ ಟಫ್ ಅಂತ. ಈಗ ನಾನು ಕೂಡ ಅದು ನೋಡಿದ್ದೀನಿ, ನೇರವಾಗಿ ಅವರು ಇನ್ನೊಬ್ರ ಹತ್ರ ಪಟ್ ಅಂತ ಮಾತಾಡ್ತೀನಿ, ಬಟ್ ಒಳಗಡೆ ಏನೂ ಇರಲ್ಲ, ಏನಿಲ್ಲ. ಓಕೆ. ಈಗ ನಿಮಗೂ ಸಾಹೇಬ್ರ ಮಧ್ಯೆ ಏನೋ ಸ್ವಲ್ಪ. ನನ್ನ ಹೆಸರು ಷಣ್ಮುಗ, ರಿಟೈರ್ಡ್ ಇಂಜಿನಿಯರ್, ಕಾರ್ಪೊರೇಷನ್. ನಮಗೆ ಅವರು ಸ್ಪಂದಿಸೋದು ಅಂದರೆ ಈ ಚುರುಕಿದ್ದಂಗೆ. ನಾವು ಇವಾಗ ಹೇಳಿದ್ರೆ ವಿತಿನ್ ಸೆಕೆಂಡಲ್ಲಿ ಆ ಕೆಲಸಕ್ಕೆ ಆಗಲೇ ಪ್ರೋಸೆಸ್ ಆಯ್ತಾ ಇರ್ತದೆ. ಅದ್ರ ಬಗ್ಗೆ ನಮಗೆ ಅನುಮಾನವೇ ಇಲ್ಲ. ಅದೇ ನಾವು ಏನಾರು ಒಂದು ಕೆಲಸ ಹೇಳಿದ್ರೆ ಇಮಿಡಿಯೇಟಾಗಿ ಒಂದು ಲೆಟ್ರ್ ಬೇಕು, ಇಂಥ ಈ ಡಿಪಾರ್ಟ್ಮೆಂಟಿಗೆ ಬೇಕು ಅಂದರೆ ಆಗಲೇ ರೆಡಿ ಆಗಿರ್ತದೆ, ಸೈನ್ ಆಗಿಯೂ ಬಂದಿರ್ತದೆ. ಶಾಸಕರು ಅದೇ ಥರ ರೆಸ್ಪಾಂಡ್ ಮಾಡ್ತಾರೆ. ನಮಗೆ ಮೊದಲಿಂದನೂ ಅವ್ರ ಸ್ವಲ್ಪ ಪರಿಚಯ ಇದರಿಂದ ಏರಿಯಾಗಳ ಕೆಲಸಗಳು ತುಂಬ ಆಗ್ತಾವೆ. ಇವಾಗ ಸುಮಾರು ಡ್ರೈನ್ಸು, ಸುಮಾರು ರೋಡ್ಸು, ಸುಮಾರು UGD ವರ್ಕ್ಸು, ಎಲೆಕ್ಟ್ರಿಕ್ ವರ್ಕ್ಸು ಸಿಕ್ಕಾಪಟ್ಟೆ ಇವಾಗ ಆಗ್ತಾವೆ. ಇವ್ರ ಪೀರಿಯಡಲ್ಲೇ ಅದು ಆಗ್ತಾ ಇರೋದು. ಎಲ್ಲ ಹಳೇ ಲೈನ್ಗಳು ಇದ್ದಿದ್ದು UGDದು, ಈಗೆಲ್ಲ ಅದಕ್ಕೆಲ್ಲ ಹೊಸ ಲೈನ್ ಅಂದರೆ ಹೆಚ್ಚಾಗಿ. ನಾನು ಹಿಂದೆ ಇದ್ದೆ MLA PAಗಳು ನೋಡಿದ್ದೀನಿ, ಇವರಷ್ಟು ಫಾಸ್ಟ್ ಇಲ್ಲ. ಈಗ ನಿಮಗೂ ಸಾಹೇಬ್ರ ಮಧ್ಯೆ ಏನೋ ಸ್ವಲ್ಪ ಈ ಜಗಳ ಬಂದಿತ್ತು ಉಂಟಾ? ಕೆಲಸ ಆಗಿಲ್ಲ, ಇದು ಆಗಿಲ್ಲ ಅನ್ನೋ ಥರ. ಇದುವರೆಗೂ ಯಾವತ್ತೂ ಏನು ಹೇಳಿಲ್ಲ, ಜಗಳ ಮಾಡಿಲ್ಲ ಅವರು. ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇದೆ ಅವ್ರು ಹೇಳೋಕ್ಕಿಂತ ಮುಂಚೆ ನಾನು ಕೆಲಸ ಮಾಡಿರ್ತೀನಿ. ಯಾವತ್ತೂ ಯಾಕ್ರಿ ಮಾಡಿಲ್ಲ ಅನ್ನುವಂಗಿಲ್ಲ. ಈಗ ಅವರು ಬೆಂಗಳೂರಲ್ಲಿದ್ದಾರೆ, ಸೆಷನ್ ನಡೀತಾ ಇದೆ. ಈಗ ನಾಳೆ ಬಂದರೆ ಅವ್ರು ಏನು ಕೇಳ್ಬೋದು ಅಂತ ರೆಡಿ ಮಾಡಿ ಇಟ್ಟಿರ್ತೀನಿ. ಸೊ ಟೆಂಪಲ್ದು ನೋಡಿ ಏನಾಯಿತು ಅಂದರು, ಏನಾಯಿತು ಅನ್ನೋದು ಬೇಡ, ಇದುವರೆಗೂ ಏನು ಬಂದಿದೆ ಏನಾಗಿದೆ ಅಂತ ಲಿಸ್ಟೇ ಪ್ರಿಪೇರ್ ಮಾಡಿರ್ತೀನಿ ನಾನು. ಓಕೆ. ಸೊ ಮತ್ತು ಅದಕ್ಕಿಂತ ಮುಂಚೆ ಈ ಮಧ್ಯಾಹ್ನ ಅವರು ಕನ್ಸರ್ನ್ ZP ಇಂಜಿನಿಯರ್ ಕರೆಸ್ತಾ ಇದ್ದೀನಿ, ಕೂತ್ಕೊಂಡು ವರ್ಕ್ ವೈಸು ಪ್ರೋಗ್ರೆಸ್ ಏನಾಗಿದೆ ಅಂತ ತಗೊಂಡು ಸಾಹೇಬರು ಮಾಹಿತಿ ಕೊಡ್ತೀನಿ. ಸೊ ಅವ್ರಿಗೆ ಮೋರ್ ದೆನ್ ಎನಫ್ ಅದು. ಈಗ ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸರ್ಸ್ಗಳು ನಿಮ್ಮ ಜೊತೆ ಹೆಂಗಿದ್ದಾರೆ ಸರ್?
ಯಾರೇ ಆಫೀಸರ್ಸು ಇದುವರೆಗೂ ನಾನು ಹೇಳಿದ್ದು ಯಾವುದೂ ಇದುವರೆಗೆ ಅಂದಿಲ್ಲ, ಆಗ್ದಿರೋಂಥದ್ದು ಯಾವುದೂ ಇಲ್ಲ. ಯಾವುದೂ ಇಲ್ಲ. ಹೇಳಿದ ಕೆಲಸನ ಇವ್ನು ಹೇಳ್ತಾನೆ ಬಿಡಪ್ಪ ನನ್ ಬೇಜಾನ್ ಕೆಲಸ ಅಂತ ಯಾರು ಇಂಜಿನಿಯರ್ಸು ಅಥವಾ ಆಫೀಸರ್ಸ್ಗಳು ಹೇಳಿದ್ದು ಉಂಟಾ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಕೆಲಸನ ಇದುವರೆಗೂ ಯಾವುದೇ ಆಫೀಸರು ನೆಗ್ಲಿಜೆನ್ಸ್ ಮಾಡಿಲ್ಲ. ಹೇಳಿದ ತಕ್ಷಣ ಕಾನೂನುಬದ್ಧವಾಗಿದ್ದದ್ದು ಮಾಡಿಕೊಟ್ಟಿದ್ದಾರೆ. ಯಾವುದಾಗಲ್ಲ ಸರ್ ಈ ಥರ ಇದೆ, ಯಾವುದೋ ಒಂದು ಮನೆಗಳದ್ದು ಕನ್ಸ್ಟ್ರಕ್ಷನ್ದು ಲೈಸೆನ್ಸ್ ತೊಗೊಂಡಿರಲ್ಲ, ಸ್ಟಾರ್ಟ್ ಮಾಡಿಬಿಟ್ಟಿರ್ತಾನೆ. ಕಾರ್ಪೊರೇಷನ್ ರೂಲ್ ಇರೋದು ಫಸ್ಟು ಲೈಸೆನ್ಸ್ಗೆ ಅಪ್ಲೈ ಮಾಡಿ ಲೈಸೆನ್ಸ್ ತೊಗೊಂಡು ಮಾಡಬೇಕು ಅಂತ. ಅವ್ರು ಬಂದು ಹೇಳ್ತಾರೆ, ಸರ್ ನೋಡಿ ಕೆಲಸ ನಿಲ್ಲಿಸ್ಬಿಟ್ಟವ್ರೆ ಅಂತ. ಹಿಂಗಿದೆ ನೋಡಿ ಸರ್ ಅಂತೀನಿ. ಇಲ್ಲ ಅವ್ರು ಲೈಸೆನ್ಸ್ ತೊಗೋಬೇಕಿತ್ತು, ತಗೊಂಡಿಲ್ಲ, ಕಟ್ತಾ ಇದ್ದಾರೆ, ಅದು ಕೊಡೋಕ್ಕಾಗಲ್ಲ ಸರ್, ಫೈನ್ ಆಗುತ್ತೆ. ಆಯಿತು, ಫೈನ್ ಕಟ್ಸ್ಕೊಂಡು ಮಾಡಿಕೊಡಿ. ಸೂಪರ್. ಅದು ನನ್ನ ನೇಚರ್ ಇರೋದ್ರಿಂದ ಆಫೀಸರ್ಸು ಏನು ಅನ್ನೋದನ್ನ ಲೈಕ್ ಮಾಡ್ತಾರೆ. ಪ್ಲಸ್ ಕೆಲವೊಂದನ್ನು ಸಾಹೇಬ್ರಿಗೂ ಹೇಳಿ ಕೇಳಿ ಅವ್ರು ಕನ್ವಿನ್ಸ್ ಮಾಡೋವರೆಗೂ ತಾಳ್ಮೆ ಇರಲ್ಲ. ಸೊ ಆಮೇಲೆ ನನ್ನ ಹತ್ರ ಹೇಳ್ತಾರೆ, ಈ ಥರ ಪ್ರಾಬ್ಲಮ್ ಇದೆ ಸಾಹೇಬ್ರಿಗೆ ಸ್ವಲ್ಪ ಹೇಳಿ ಅಂತ. ಆಮೇಲೆ ಸಾಹೇಬ್ರಿಗೆ ಕನ್ವಿನ್ಸ್ ಮಾಡ್ತೀನಿ, ಹಂಗೆ ಮಾಡೋಕ್ಕಾಗಲ್ಲ ಸರ್, ಹಿಂಗಿದೆ ಪ್ರಾಬ್ಲಮ್ಮು, ರೂಲ್ ಪ್ರಕಾರ ಹೆಂಗೈತೆ, ಆಯಿತು ಕಾನೂನು ಪ್ರಕಾರ ಏನೈತೆ ಅದು ಮಾಡೋಕ್ಕೆ ಹೇಳ್ರಿ ಅಂತಲೂ ಸಾಹೇಬ್ರು. ಯಾಕೆಂದ್ರೆ ಸಾಹೇಬ್ರು ನಾಗೇಂದ್ರ ಅವ್ರಿಗೆ ಗೊತ್ತಿರುತ್ತೆ ಪ್ರವೀಣ್ ಅವ್ರದ್ದು ಇದೇ ನೇಚರು, ಓಕೆ ಮಾಡ್ತಾರೆ ಅಂತ ಅವರು ಕೂಡ ಖಂಡಿತ. ಹಾಗೆ ಒಬ್ಬೊಬ್ಬ ಈ ಏನು ಆಪ್ತ ಸಹಾಯಕರು ಅಂತ ಇರ್ತಾರೆ, ಕೋಟಿಗೆ ಬೆಲೆ ಬಾಳ್ತಾರೆ. ಯಾಕೆಂದ್ರೆ ನಾವಾಗಲೇ ಹೇಳ್ದಂಗೆ ಇದಕ್ಕೆ ತುಂಬಾ ಲಾಭಿ ನಡೆಯುತ್ತೆ. ಹೌದು ಸರ್. ಸೊ ಅಂತ ಆಫರ್ಗಳೆಲ್ಲ ನಿಮಗೆ ಬಂದಿಲ್ವಾ? ನನಗೆ ಒಂದು ಟ್ರಾನ್ಸ್ಫರ್ ಮಾಡಿಸ್ಕೊಡಿ ಅಥವಾ ನನಗೆ ಮಾಡಿಸ್ಕೊಡಿ. ಬೇಕಾದಷ್ಟು ಬರುತ್ತೆ, ಈಗಲೂ ಬರ್ತವೆ. ನಾನು ಇದುವರೆಗೂ ಒಬ್ಬರು ಟ್ರಾನ್ಸ್ಫರ್ದ್ರು ನನ್ನ ಲೆಟ್ರು ನನ್ನ ಜವಾಬ್ದಾರಿ ತಗೊಳ್ಳೋದು. ನಿಜ ಹೇಳಿ? ನಿಜವಾಗ್ಲು ಸಾಹೇಬ್ರು ಇನ್ಶೀಲ್ ಮಾಡಿಕೊಡ್ತಾರೆ ಫಸ್ಟ್ ನನಗೆ, ಇವ್ರಿಗೆ ಟ್ರಾನ್ಸ್ಫರ್ದು ಲೆಟ್ರು ಸೈನ್ ಲೆಟ್ರ್ ಮಾಡಿಕೊಡಿ ಅಂತ ಇನ್ಶೀಲ್ ಮಾಡಿಕೊಡ್ತಾರೆ. ಅವ್ರು ಇನ್ಶೀಲ್ ಮಾಡಿ ಕೊಟ್ಮೇಲೆ ನಾನು ಲೆಟ್ರ್ ಮಾಡೋದು. ಅದಕ್ಕಿಂತ ಮುಂಚೆ ನಾನು ಯಾರ್ದು ಟ್ರಾನ್ಸ್ಫರ್ ಲೆಟ್ರು ಮಾಡೋದೇ ಇಲ್ಲ. ಯಾರೇ ಈವನ್ ಇವರ ಸಾಹೇಬ್ರು ಸ್ವಂತ ತಮ್ಮ ಹೇಳಿದ್ರು ಮಾಡಲ್ಲ. ಅದು ನನಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್. ಸಾಹೇಬ್ರು ತಮ್ಮಂದರಿದ್ದಾರೆ ಇಬ್ರು, ಅವ್ರು ಹೇಳ್ತಾರೆ, ಸರ್ ನಾನು ಅಣ್ಣನ ಹತ್ರ ಮಾತಾಡಿದ್ದೀನಿ, ಇದನ್ನ ಮಾಡಿಕೊಡಿ ಲೆಟ್ರು ಅಂತ. ಸರ್ ಸಾಹೇಬ್ರು ಕೇಳ್ತೀನಿ ಅಂತೀನಿ ಅಂತ ಮಾಡಿದ್ದೀನಿ ಸರ್ ಲೆಟ್ರು ಅಂತ ಹೇಳಲ್ಲ. ಸಾಹೇಬ್ರಿಗೆ ಗಮನಕ್ಕೆ ತರ್ತೀನಿ, ಸರ್ ನಿಮ್ಮ ಬ್ರದರ್ ಹಿಂಗೆ ಯಾರ್ದೋ ಹೇಳಿದ್ರು ಸರ್ ಲೆಟ್ರು, ಮಾಡಿಕೊಡಿ ಹೇಳಿದ್ದಾರೆ ಅಂತಾರೆ, ಆಮೇಲೆ ಮಾಡೋದು. ಹಿಂಗೆ ಮಾಡೋದು. ಯಾಕೆಂದ್ರೆ ಎಷ್ಟೋ ಸಲ ಈ ಶಾಸಕರ ಲೆಟರ್ ಹೆಡ್ ಎಲ್ಲನ್ನು ದುರ್ಬಳಕೆ ಮಾಡ್ಕೊಂಡು, ಹೌದು ಖಂಡಿತ ದುರ್ಬಳಕೆ ಮಾಡ್ಕೊಂಡು, ಈಗ ನಮ್ಮ ಮಾಧ್ಯಮಕ್ಕೂ ಕೂಡ ತುಂಬಾ ಜನ ಸಿಕ್ಕಾಕೊಂಡಿದ್ರು, ಅವ್ರ ಅರೆಸ್ಟ್ ಇದೆಲ್ಲ ಆಗಿದ್ರೆ. ಇದುವರೆಗೆ ಪ್ರವೀಣ್ ಅವ್ರು ಹುಡುಕರು ಒಂದು ಮೈನಸ್ ಪಾಯಿಂಟ್ ಇಲ್ವಾ, ಒಂದು ಬ್ಲಾಕ್ ಡಾಟ್ಸ್ ಇಲ್ವಲ್ಲ, ಯಾಕೆ ಅಂತ? ಯಾಕಂದ್ರೆ ಸರ್ ನಮ್ಗೆ ನಿಮ್ಮ ತಂದೆ ಇಷ್ಟ, ಹೆಸರು ಆಗ್ಬೇಕು. ಯಾಕಂದ್ರೆ ನನ್ನ ಬ್ರದರ್ ಕ್ಯಾಪ್ಟನ್ ಇಂಡಿಯನ್ ನೇವಿನಲ್ಲಿ, ಅವನಿಗೆ ಪ್ರೆಸಿಡೆಂಟ್ ಅವಾರ್ಡ್ ಬಂದಿದೆ, ಚೀಫ್ ಆಫ್ ದ ನೇವಲ್ ಸ್ಟಾಫ್, ಅವರಿಂದ ಅವಾರ್ಡ್ ಬಂದಿದೆ. ಈಗ ಕೇರಳ ಎಜಿಮಲಾ ಅಂತ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಕೇರಳ ಆಫೀಸರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅಲ್ಲಿ ಡೈರೆಕ್ಟರ್ ಜನರಲ್ ಕ್ಯಾಪ್ಟನ್ ಸುಗುಣ್ ಕುಮಾರ್ ಅಂತ. ನೀವೆಲ್ಲ ಸ್ವಲ್ಪ ಓದಿಸಿದ್ದೆಲ್ಲ ನಾನೇ. ನಾನು ಅವನಿಗೆ ಗಾಡಿ ಕೊಡಿಸಿದ್ದೆ, ಯುರೋಪಕ್ಕವಾಗಿದ್ದು. ನಾನು ಸೈಕಲ್ ಹೊಡ್ಕೊಂಡು ಆಫೀಸಿಗೆ ಬರ್ತಾ ಇದ್ದೆ. ಸೊ ಅವನಿಗೆ ಆ ರಿಗಾರ್ಡ್ಸ್ ಇದೆ ಈಗಲೂ. ನಮ್ಮ ಅಣ್ಣ ನನಗೋಸ್ಕರ ಎಷ್ಟು ಕಷ್ಟಪಟ್ಟ ಅಂತ. ಈಗಲೂ ನಾವು ಅದೇ ಪ್ರೀತಿ ವಿಶ್ವಾಸ. ನಾವು ಮದುವೆ ಆದ್ರೂ ನಮ್ಮ ಮನೆಯವ್ರುಗಳು ಎಲ್ಲರೂ ನಮ್ಗೆ ಅಡ್ಜಸ್ಟ್ ಆಗಿದ್ದಾರೆ ಹೊರತು ನಾವು ಅವ್ರಿಗೆ ಯಾರು ಅಡ್ಜಸ್ಟ್ ಆಗಿಲ್ಲ. ಅದೇ ನೋಡಿ, ಯಾವತ್ತೂ ಕೂಡ ಭ್ರಷ್ಟಾಚಾರ ಅಂತನ್ನೋದು ಸ್ಕೂಲ್ ಕಾಲೇಜ್ಗಳಲ್ಲಿ ಎಲ್ಲೂ ಹೇಳ್ಕೊಡಲ್ಲ, ಮನೆಯಲ್ಲಿ ಹೇಳ್ಕೊಡ್ತಾರೆ. ಯಾಕಂದ್ರೆ ಮಗ ಭ್ರಷ್ಟಾಚಾರ ಮಾಡ್ಕೊಂಡು ಮದುವೆ ತಂದೆ ಸುಮ್ಮನಿದ್ದಾಗ ಅದು ಭ್ರಷ್ಟಾಚಾರ ಆಗುತ್ತೆ. ಭ್ರಷ್ಟಾಚಾರ ಮಾಡೋದ್ರಿಂದ ಜಾಸ್ತಿ ಆಗ್ತಿಲ್ಲ, ಭ್ರಷ್ಟಾಚಾರ ನೋಡ್ಕೊಂಡು ಸುಮ್ಮನಿರೋದ್ರಿಂದ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ತಂದೆ ನಿಮ್ಗೊಂದು ಯೂನಿಫಾರ್ಮಿಟಿನ ಹೇಳ್ಕೊಟ್ಟಿದ್ದಾರೆ, ಒಂದು ದಾರಿಯನ್ನು ಹೇಳ್ಕೊಟ್ಟಿದ್ದಾರೆ. ಸೊ ನೀವು ಹಾಗೆ ಹೋಗ್ಬೇಕು ಅಂತ ಪ್ರಮಾಣ ಮಾಡ್ಕೊಂಡಿದ್ರಲ್ಲ, ಇಟ್ಸ್ ಗ್ರೇಟ್ ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದೇನಿದೆ ಸರ್, ನಾನು ಎವ್ರಿ ಅಸೆಟ್ ಇನ್ಕ್ಲೂಡಿಂಗ್ ನನ್ನ ಬೈಕು, ನಾನು ತಗೊಂಡಿರೋ ಕಾರು ಎಲ್ಲ ಗೌರ್ಮೆಂಟ್ ಪರ್ಮಿಷನ್ ತಗೊಂಡೇ ನಾನು ಮಾಡಿರೋದು. ಎಲ್ಲದಕ್ಕೂ ಪರ್ಮಿಷನ್ ಇದೆ ನನಗೆ. ಡಿಪಾರ್ಟ್ಮೆಂಟಿಗೆ ನಾನು ಏನೇ ಅಸೆಟ್ ಖರೀದಿ ಮಾಡಿದ್ರೆ ಸೋರ್ಸ್ ಆಫ್ ಇನ್ಕಮ್ಮು ನನ್ನ ಪ್ರತಿ ವರ್ಷ ನಾವು ಗೌರ್ಮೆಂಟ್ಗೆ ಲೆಕ್ಕ ಕೊಡ್ತೀವಿ. ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ನಮ್ದು ಎಷ್ಟಿದೆ ಅಂತ ಡಿಕ್ಲೇರ್ ಮಾಡ್ಕೋತೀವಿ. ಸೊ ನನ್ನ ಹೆಂಡ್ತಿದ್ದು ನಾನು ಇಬ್ಬರು ಡಿಕ್ಲೇರ್ ಮಾಡ್ತೀವಿ. ಸೊ ನಾನು ಕೆಲಸದಲ್ಲಿದ್ದೀನಿ, ನನ್ನ ವೈಫು ಇದ್ದಾಳೆ, ನನ್ನ ಮಗನೂ ಅರ್ನಿಂಗ್ ಇದ್ದಾನೆ. ಹೌದಾ? ಅಷ್ಟು ದೊಡ್ಡ ಮಗ ಇದ್ದಾನೆ? ಹೌದು. ಇದರಲ್ಲಿ ಕೊಲಿನ್ಸ್ ಏರೋಸ್ಪೇಸ್ ಅಂತ ಮಲ್ಟಿನ್ಯಾಷನಲ್ ಕಂಪ್ನಿ, ಅಲ್ಲಿ HR ಆಗಿ ಕೆಲಸ ಮಾಡ್ತಿದ್ದಾನೆ. ಸೊ ನಮ್ಗೆ ಯಾವುದು ಬರ್ಡನ್ ಇಲ್ಲ. ಸೊ ಬೇಕು ನಮ್ಗೆ ಅದೇ ತಿನ್ನಕ್ಕಾಗಲ್ಲ, ಹೇಳ್ದಲ್ಲ. ಈಗ ನಾವು ಇಷ್ಟು ಸಂಬಳ ತಗೊಂಡ್ರು ಊಟ ಮಾಡಕ್ ಟೈಮ್ ಇರಲ್ಲ. ಸೊ ಅದನ್ನ ನಾವು ತಿಳ್ಕೊಂಡಿರೋದ್ರಿಂದ ನೀವು ಯಾವ್ದು ಊಟ ಮಾಡಿದ್ರೆ ಕರೆಕ್ಟ್ ಟೈಮ್ಗೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ನಾವು ಅಬ್ಸರ್ವ್ ಮಾಡ್ತೀವಿ. 3:30-4 ಆಗುತ್ತೆ ಪ್ರತಿ ದಿವಸ. 3:30-4 ಆಗುತ್ತೆ. ಬೆಳಿಗ್ಗೆ ಮನೇಲಿ ಮಾಡಿದ್ರೆ ತಿಂತೀನಿ, ಇಲ್ಲಾಂದ್ರೆ ಒಂದ್ಸಲ ಬೆಳಿಗ್ಗೆ ತಿಂಡಿ ಆಗೋದೇ ಇಲ್ಲ. ಏನು ಮಾಡಕ್ಕಾಗಲ್ಲ.
ಈ MLA ಏನು ಕೇಳಲ್ವ ಅವರು ಶಾಸಕರು? ಈಗ ಕಾರ್ ಹೋಗ್ತಾ ಇರ್ತಾರೆ, ಎಲ್ಲೋ ದೂರ ಹೋಗ್ತಿರ್ತಾರೆ, ತಿಂದ್ರ ಉಂಡ್ರ ಏನೋ ತಿನ್ಕೊಳ್ಳಿ ಅಂತ ಏನೋ ಕೊಡ್ಸಲ್ವಾ ಹೀಗೆ? ಸರ್ ಕೆಲವೊಂದ್ಸಲ ಅವರು ತಿಂದಿಲ್ಲ ಅಂದ್ರೆ ಜೊತೆಗೆ ಹೋಗ್ತೀವಿ. ಈಗ ಅವ್ರಿಗೆ ಎಲ್ಲರೂ ಆಡ್ಬಿಟ್ಟಿರ್ತದೆ, ಅವಾಗ ನಾವು ತಿಂಡಿ ತಿನ್ಬೇಕು ಅನ್ನೋಕ್ಕಾಗಲ್ಲ. ಅವ್ರ ಮೂವ್ಮೆಂಟಿಗೆ ನಾವು ಅಡ್ಜಸ್ಟ್ ಆಗಲೇಬೇಕು. ಸೊ ಹಂಗಾಗಿ ಕರ್ತವ್ಯ ನೋಡಿ ಅದು ಹಾಗಿರುತ್ತೆ. ಈ ನೀವು ನಮ್ದೆಲ್ಲ ಅದೇ ಕಮಿಟ್ಮೆಂಟ್ ಏನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಒಂದೊಂದು ದಿವಸ ಹೊಟ್ಟೆ ಹಸ್ಕೊಂಡು ಇರಬೇಕಾಗುತ್ತೆ, ಏನು ಮಾಡೋದು. ಓಕೆ. ಸೊ ಅಂದರೆ ಈಗ ಕೆಲವು ಪೊಲೀಸ್ನವರು ಆಗಿರ್ಬೋದು, ಈಗ ಪ್ರತಿಯೊಂದು ಕೆಲವೊಂದು ಸ್ಟೇಷನ್ಗಳು 2-3 ವರ್ಷದಿಂದ ಕಡೆ ಇರ್ತಾರೆ. ಸೊ ಅವರುಗಳು ನನಗೆ ಇಲ್ಲೇ ಇರಿಸಬೇಕು ಅಂತ ಕೇಳೋದಕ್ಕೆ ಡೈರೆಕ್ಟಾಗಿ ಶಾಸಕರ ಹತ್ರ ಹೋಗಲ್ಲ, ನಿಮ್ಗಳ ಹತ್ರ ಬರ್ತಾರೆ. ಅಂದರೆ ಆಪ್ತ ಸಹಾಯಕರು ಎಲ್ಲವನ್ನೂ ಕೂಡ ಮೇಂಟೈನ್ ಮಾಡ್ತಿರ್ತಾರೆ. ಹೌದು. ಕೆಲವೊಂದ್ಸಲ ಅದು ಶಾಸಕರ ಗಮನಕ್ಕೂ ಇರಲ್ಲ, ಕೆಲವೊಂದ್ಸಲ ಗಮನಕ್ಕೆ ಇಲ್ಲದೆ ಹೋದ್ರು ಕೂಡ ಎಲ್ಲಾನು ಇವರೇ ಮೇಂಟೈನ್ ಮಾಡ್ತಾ ಇರ್ತಾರೆ. ಬಟ್ ಈ ನಿಟ್ಟಿನಲ್ಲಿ ತಾವು ಆ ಒಂದು ಹೆಸರನ್ನ ಉಳಿಸ್ಕೊಂಡ್ರಿ ಅನ್ನುವಂಥದ್ದು ಇದು ಎಷ್ಟು ದಿನ ಶ್ರಮ ಸರ್ ಇದೆಲ್ಲ? ಯಾಕಂದ್ರೆ ಇದೆಲ್ಲ ತುಂಬಾ ಕಷ್ಟ ಅಲ್ವಾ, ಇದೆಲ್ಲ ಮೇಂಟೈನ್ ಮಾಡೋದಿಲ್ಲ ಲೈಫಲ್ಲಿ ಕಷ್ಟ. ಮತ್ತೆ ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕು. ನಾನು ಎಲ್ಲೋ ಒಂದು ಫುಟ್ಪಾತಲ್ಲಿ ನಿಂತ್ಕೊಂಡು ಒಂದು ಸಿಗರೇಟ್ ಸಿಗ್ತಿರೋ ನನಗೆ ಅವ್ರು ಯಾರು ಅಂತ ಗೊತ್ತಿರಲ್ಲ, ನಾನು ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ನಾವು ಸಾಹೇಬರು ಎಷ್ಟು ಸಮಾಜಕ್ಕೆ ಎದುರು ನಡಿಬೇಕು, ಅದಕ್ಕಿಂತ 10ರಷ್ಟು ಎದುರು ನಾವು ನಡಿಬೇಕು. ಸೊ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಎಲ್ಲೋ ಯಾರ ಸವಾಸಕ್ಕೂ ಯಾರು ಎಲ್ಲಿ ಕರೆದ್ರೂ ಹೋಗಲ್ಲ. ಶಾಸಕ ಆಪ್ತ ಸಹಾಯಕನ ನೇಮಿಸ್ಕೊಳ್ತೇನೆ ಅಂತಂದ್ರೆ ಆ ಆಪ್ತ ಸಹಾಯಕನಿಗೆ ಪ್ರತಿಯೊಂದು ಆಸ್ತಿನೂ ಕೂಡ ಆಪ್ತ ಸಹಾಯಕರೇ ಆಗಿರ್ತಾರೆ ಆ ಶಾಸಕ. ಖಂಡಿತ ಸರ್. ಸೊ ಇವಾಗ ಶಾಸಕರು ಎಲ್ಲಿ ನಾಗೇಂದ್ರ ಅವ್ರಿಗೆ ನೀವು ಅಂತಂದ್ರೆ ಸಾಕು, ಪ್ರವೀಣ್ ಅವರು ಇದ್ದಾರೆ ಮಾಡ್ಕೊಳ್ತಾರೆ, ನಾನು ಎಲ್ಲ ಕೆಲಸ ಮುಗಿಸ್ತಾರಪ್ಪ ಅನ್ನುವಂಥ ಒಂದು ಭಾವನೆಗಳು ಬಂದ್ಬಿಟ್ಟಿದ್ದಾರೆ. ಹೌದು. ಸೊ ಇದುವರೆಗೆ ಅವರ ಲೆಕ್ಕಪತ್ರನ ಕೂಡ ನೀವೇ ನೋಡೋದು. ಲೆಕ್ಕಪತ್ರ ಅಂದ್ರೆ ಅದು ಆಫೀಸ್ ಸಂಬಂಧಪಟ್ಟಂಗೆ ಎಷ್ಟು ಬಿಡುಗಡೆ ಆಯ್ತು, ವಾರ್ಡ್ಗೆ ಈ ಕ್ಷೇತ್ರಕ್ಕೆ ಎಷ್ಟು ಬಿಡುಗಡೆ ಆಯ್ತು, ಇದುವರೆಗೆ ಎಷ್ಟು ಕೋಟಿ ಹಣ ಶಾಸಕರು ತಂದಿದ್ದಾರೆ ಅವನು ಕೂಡ ಕೇಳ್ತೀನಿ. ಅದಕ್ಕೆ ಮುಂಚೆ ನಿಮ್ಗೆ ಕೇಳ್ತಾರೆ ಎಷ್ಟು ಕೋಟಿ ಹಣ ತಂದಿದ್ದಾರೆ. ಈಗ ಇವತ್ತು ಆಸ್ ಆ್ಯಂಡ್ ಟುಡೇ ಇನ್ನೂ ಮೂಡ ಬಜೆಟ್ ಆಗಿಲ್ಲ, ಅದರಲ್ಲೂ ಈಗ ಸೇರಿಸ್ತಾ ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಇನ್ಕ್ಲೂಡಿಂಗ್ ಕಾರ್ಪೊರೇಷನ್, UD, PWD, MLA ಗ್ರ್ಯಾಂಟ್ ಎಲ್ಲ ಇದುವರೆಗೂ 526 ಕೋಟಿ ಆಗಿದೆ ಸರ್. ಅದಕ್ಕೆ ಡೀಟೇಲ್ ವಿತ್ ವರ್ಕ್ ವೈಸ್ ಡೀಟೇಲ್ಸ್ ಕೊಡ್ತೀನಿ ನಾನು. ಅಂದರೆ ಆಗಿರೋದು ಅದರಲ್ಲಿ ಸರ್ 280ರಿಂದ 300 ಕೋಟಿಯಷ್ಟು ಕೆಲಸ ಮುಗಿದೋಗಿದೆ. ಓಕೆ. ಇನ್ನು ಪ್ರೋಗ್ರೆಸಿವ್ ಅಲ್ಲಿರೋದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಅವೆಲ್ಲ ನಡೀತಾ ಇದ್ದಾವೆ. ಈಗ ಹಾಸ್ಟೆಲ್ ಒಂದು 36 ಕೋಟಿದು ನಾಡಿದ್ದು 8ನೇ ತಾರೀಕು ಇನಾಗ್ರೇಷನ್ ಇದೆ. ಸೊ ಅಂಥವು ಇನ್ನೂ ಪ್ರೋಗ್ರೆಸ್ಸಲ್ಲಿ ಇರೋದವೆ. ಮತ್ತು ಇನ್ನೊಂದು 100 ಕೋಟಿ ರೂಪಾಯಿದು ಟೆಂಡರಲ್ಲಿ ಇದೆ. ಓಕೆ. ಅದು ಟೆಂಡರ್ ಆಗಬೇಕು. ಟೆಂಡರ್ ಫೈನಲ್ ಆದರೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಓಕೆ. ಇನ್ನು KR ಹಾಸ್ಪಿಟಲ್ ಸಂಬಂಧಪಟ್ಟ ಒಂದು 86 ಕೋಟಿ. ಹೌದು, 86 ಕೋಟಿ ಸಾಹೇಬರು ಅದ್ರದ್ದು ಹೆಚ್ಚು ಕಮ್ಮಿ ಒಂದು 25 ಲೆಟರ್ ಕೊಟ್ಟಿರ್ಬೇಕು ನಾವು. ಬೆಂಗಳೂರಿಗೆ ಹೋದಾಗೆಲ್ಲ ಒಂದ್ಸಲ ಯಡಿಯೂರಪ್ಪ ಸಾಹೇಬ್ರು ಇದ್ದಾಗಿಂದನೂ ಸಾಹೇಬರು ಟ್ರೈ ಮಾಡ್ತಾನೆ ಇದ್ದಾರೆ. ಅವರು ಇದು ಆರಂಭ ಮಾಡಿದ್ದು ನಾಗೇಂದ್ರ ಅವರೇನಾ? ಅಂದ್ರೆ ಲೆಟರ್ ಕೂಡ ಆರಂಭ ವಿತ್ ಡೇಟ್ ತೋರಿಸ್ತೀನಿ ನಿಮಗೆ, ಇದೆ ಕಾಪೀಸ್ ಇದೆ ನಮ್ಮ ಹತ್ರ. ಓಕೆ. ಯಡಿಯೂರಪ್ಪ ಸಾಹೇಬರು ನಾನು ಇಲ್ಲಿ 2019 ಎಂಡಿಗೆ ಬಂದೆ, 2019 ಎಂಡಿಗೆ ಬಂದಿದ್ದು ನಾನು. ಅವತ್ತಿಂದನೂ ಕಂಟಿನ್ಯೂಸ್ ಕೊಡ್ತಾನೆ ಇದ್ದೀವಿ. ನಮ್ಮ ಮೇನ್ ಇಂಟೆನ್ಷನ್ ಇದ್ದಿದ್ದು ದೇವರಾಜ ಮಾರ್ಕೆಟು, ಲ್ಯಾಂಡ್ಸ್ಟೋನ್ ಬಿಲ್ಡಿಂಗು ಆ್ಯಂಡ್ KR ಹಾಸ್ಪಿಟಲ್, ಮೂರಕ್ಕೂ ಪ್ರತಿ ಸಲ ಲೆಟ್ರ್ ಕೊಡ್ತಾನೆ ಇದ್ವು. ಹೋದ ಸಲ ಬಜೆಟ್ ಆಗೋದಿಲ್ಲ. ಈ ಸಲ ಬಜೆಟಲ್ಲಿ CM ಅವ್ರನ್ನ ತುಂಬ ಒತ್ತಾಯ ಮಾಡಿದಾಗ ನೀವು ಇದ್ರಿ ಅನಿಸುತ್ತೆ, ರಾಮದಾಸ್ ಸಾಹೇಬರು ಅವರ ಕ್ಷೇತ್ರದೊಳಗೆ ಕಾರ್ಯಕ್ರಮ ಮಾಡಿದ್ರು. ಅವಾಗ ರಾಮದಾಸ್ ಸಾಹೇಬ್ರೆ ಇವರು CM ಸಾಹೇಬರು ಓಪನ್ ಆಗಿ ಹೇಳಿದ್ರು, ಇದು ನಾಗೇಂದ್ರ ಅವ್ರಿಗೆ ಕೇಳ್ಕೊಂಡಿದ್ದಾರೆ, ಖಂಡಿತ ಈ ಸಲ ಮಾರ್ಕೆಟ್ನ ಸೇರಿಸ್ಕೊಡ್ತೀನಿ ಅಂತ. ಅದ್ರ ಪ್ರಕಾರ ಇದ್ರದ್ದು KR ಹಾಸ್ಪಿಟಲ್ದು ಬಜೆಟಲ್ಲಿ ಇನ್ಕ್ಲೂಡ್ ಆಗಿದೆ. ಈಗ ಬಜೆಟ್ ಮೇಲಿನ ಚರ್ಚೆ ನಡೀತಾ ಇದೆ. ಈ ಚರ್ಚೆ ಕಂಪ್ಲೀಟ್ ಆದ ತಕ್ಷಣ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಅಲೋಕೇಶನ್ ಹೋಗುತ್ತೆ. ಅದು ಹೋದ್ಮೇಲೆ ಈಗ ಆಲ್ರೆಡಿ ಲೈನ್ ಎಸ್ಟಿಮೇಟ್ ರೆಡಿಯಾಗಿದೆ. ಓಕೆ. ಅದರಲ್ಲಿ KR ಹಾಸ್ಪಿಟಲ್ ಆ 85 ಕೋಟಿಗೆ ಏನು ವರ್ಕ್ ಅನ್ನೋದು ಲೈನ್ ಎಸ್ಟಿಮೇಟ್ ರೆಡಿ ಇದೆ. ಅದ್ರ ಪ್ರಕಾರ ಟೆಂಡರ್ ಕರೀತಾರೆ. ಸಾಹೇಬರು ಹೇಳಿದ್ಮೇಲೆ ಒಂದು ಮೀಟಿಂಗ್ ಮಾಡಿ ಅದನ್ನ ಸ್ಟಾರ್ಟ್ ಮಾಡಿಸ್ತಾರೆ. ಓಕೆ. ಸರಿ, ಅದು ಕೂಡ ಒಂದು ದೊಡ್ಡ ಅಮೌಂಟು. ಫಾಸ್ಟ್ ಆಗಿ ತರೋದು ಇದೆಯಲ್ಲ, ಅದು ಈ ಶಾಸಕರಿಗೆ ಏನೋ ಅಂತ ಟ್ಯಾಲೆಂಟ್ ಅಂತ ನನಗೆ ಗೊತ್ತಾಗ್ತಿಲ್ಲ. ಇಷ್ಟು ಫಾಸ್ಟ್ ಆಗಿ ಇವರು ಮತ್ತೆ ಕೇಳೋದು ಉದ್ದೇಶ ಹಂಗಿರುತ್ತೆ. ಈಗ CM ಹತ್ರ ಆಗಲಿ ಯಾರ ಹತ್ರ ಆಗಲಿ ಇವ್ರು ವೈಯಕ್ತಿಕವಾಗಿ ಏನೂ ಕೇಳ್ಕೊಂಡಿಲ್ಲ. ನಂಗೊಂದು ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿ ಅಂತಲೂ ಯಾರ ಹತ್ರನೂ ಕೇಳಿದವರಲ್ಲ. ಅವ್ರಿಗೇನೋ MLA ಆಗಿ ಗೆದ್ದಿದ್ದೀನಿ, ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಒಂದು. ಅವ್ರಿಗೆ ಕಾರ್ಪೊರೇಟರ್ ಆದಾಗಿದ್ದನೂ ಅದೊಂದು ಕ್ರೇಜು. ನೀವು ನೋಡ್ರೆ ಅವ್ರು ಎಲ್ಲೂ ಯಾವ ಕಾರ್ಪೊರೇಟರ್ ಎಲ್ಲ ಕಡೆ ಗೆದ್ಕೊಂಡೇ ಬಂದಿದ್ದಾರೆ. ಹೌದು. ಸೊ ಹಂಗಾಗಿ ಅವ್ರು ಕೆಲಸ ಮಾಡೋ ಉತ್ಸಾಹನೇ ಅವ್ರಿಗೆ ಇಷ್ಟೆಲ್ಲ ಅನುದಾನ ಥರ ಕಾರಣ. ಓಕೆ. ನೀವು ಇದಕ್ಕೆ ಬರೋಕ್ಕಿಂತ ಮುಂಚೆ ನಾಗೇಂದ್ರ ಅವ್ರ ಬಗ್ಗೆ ಏನು ತಿಳ್ಕೊಂಡಿದ್ರಿ ನೀವು? MLA ಬಗ್ಗೆ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ. ನಾಗೇಂದ್ರ ಸರ್ ಅಂತ MLA ಅಂತ ಗೊತ್ತು ಬಿಟ್ರೆ ಬೈ ಪರ್ಸನಲಿ ಆಗಲಿ ಅಥವಾ ಅವ್ರ ಮನೆ ಎಲ್ಲಿದೆ ಅಂತಲೂ ನನಗೆ ಗೊತ್ತಿಲ್ಲ. ಈಗ ಬಂದ್ಮೇಲೆ ಅವ್ರ ಜೊತೆ ಅಡ್ಜಸ್ಟ್ ಆಗಿ ಈಗ ಎಲ್ಲ ನೀವ್ಯಾರಂತ ಅವ್ರಿಗೆ ಗೊತ್ತಾಯ್ತು, ಅವ್ರ ಗೊತ್ತಾಯ್ತು.
ಸೊ ಯಾಕೆಂದ್ರೆ ಈ ನಾಗೇಂದ್ರ ತರ ಈ ತರ MLA ಜೊತೆ ಕೆಲಸ ಮಾಡಿದ್ರೆ ಯಾರ ಜೊತೆ ಬೇಕಾದ್ರೂ ಮಾಡ್ಬೋದಪ್ಪ ಅನ್ನೋ ತರ ಬಂದ್ಬಿಟ್ಟಿದೆ. ಅದು ಒಂದು ಅವಾಗ ಹೇಳ್ತಾ ಇದ್ರು ಬೆಂಕಿ ಮದೇವ ಅಂತ, ನೀವು ನೋಡಿದ್ರೆ ಅವರು ಡೈನಮಿಕ್ ಮಿನಿಸ್ಟ್ರು. ಇವ್ರ ಥರನೇ ತುಂಬ ಡೈನಮಿಕ್ಕು. ಯಾವುದೇ ಅವ್ರ ಡಿಪಾರ್ಟ್ಮೆಂಟಲ್ಲಿ ತುಂಬ ಸುಧಾರಣೆಗಳು ಮಾಡಿದ್ರು. ಎಲ್ಲ ಕಡೆ ವೆಟರ್ನರಿ ಡಿಸ್ಪೆನ್ಸರಿ ಸ್ಟಾಫ್ ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡಿದ್ದೆ ಅವರು. ಆ ಟೈಮಲ್ಲಿ ಎಲ್ಲ ಹೇಳ್ತಿದ್ರು, ಬೆಂಕಿ ಮದುವೆ ಹತ್ರ ನೀವು ಮಾಡಿದ್ದೆ ಅಂದರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ. ಸೊ ನನಗೆ ನಿಜವಾಗ್ಲೂ ಅದೇನು ಕೆಲಸ ಇರಲಿಲ್ಲ, ಇವ್ರ ಹತ್ರ ಮಾಡ್ತಿದ್ದಲ್ಲ ಇದು ಒರಿಜಿನಲ್ ಕೆಲಸ ಅನ್ನಿಸ್ತಾ. ಹೆಕ್ಟಿಕ್ ವರ್ಕು ನನಗೆ. ನಾನು ಒಬ್ಬನೇ ಇರೋದ್ರಿಂದ ಇನ್ ಆಲ್ ರೆಸ್ಪೆಕ್ಟ್, ಇನ್ ಆಲ್ ಆಸ್ಪೆಕ್ಟ್ ಎಲ್ಲ ನಾನೇ ಮಾಡ್ಬೇಕು. ಈಗ ನಿಮಗೆ ಯಾರಾದ್ರೂ ಪರ್ಸನಲ್ ಅಸಿಸ್ಟೆಂಟ್ ಅಂತ ಯಾರು ಇಲ್ವಾ? ನಮಗೆ ಅಸಿಸ್ಟೆಂಟ್ ನಮ್ಮ ಆಫೀಸ್ ಬಾಯ್ ಇದ್ದಾನೆ ವೇದಾನಂದ್ ಅಂತ. ಅವನು ಆಲ್ಮೋಸ್ಟ್ ನನಗೇನು ನಾನು ಹಿಂಗೆ ಸಾಹೇಬ್ರನ್ನ ಅರ್ಥ ಮಾಡ್ಕೊಂಡಿದ್ದೀನೋ ಆ ಥರ ನನ್ನನ್ನು ಅರ್ಥ ಮಾಡ್ಕೊಂಡು ಅವನು ಎಷ್ಟು ಗಂಟೆಗೆ ಬರ್ತಾರೆ, ಅವ್ರಿಗೆ ಏನು ರೆಡಿ ಇರಬೇಕು. ಆ ಲೆಟ್ರ್ ಮಾಡ್ತಾ ಇದ್ರೆ ನಾನು ಒಂದು ಫೋಲ್ಡರ್ ಓಪನ್ ಮಾಡ್ತೀನಿ, ಆ ಲೆಟರ್ ಯಾವ ಸೈಜ್ ಲೆಟರ್ ಹಾಕ್ಬೇಕು ಅನ್ನೋದು ಅವನಿಗೆ ಗೊತ್ತು, ಅಷ್ಟು ಬೇಗ ಮಾಡಿರ್ತಾನೆ. ಫ್ಯೂಚರ್ ಕಾಣಿಸ್ತಾ ಇದೆ ಹಾಗಾದ್ರೆ. ಖಂಡಿತ ಅವನಿಗೆ ಫ್ಯೂಚರ್ ಇದೆ. ಕೆಲಸ ಯಾರೇ ಇರಲಿ ಸರ್, ನಾನು ಅವನಿಗೂ ಬಂದ ದಿವಸ ಹೇಳ್ಕೊಟ್ಟಿದ್ದಷ್ಟೇ. ಅವ್ನು ಸ್ವಲ್ಪ ಸೋಂಬೇರಿ ಇದ್ದ, ಕ್ಲೀನ್ನೆಸ್ ಇರಲಿಲ್ಲ. ನಾನು ಹೇಳಿದ್ದಿಷ್ಟೇ, ಫಸ್ಟು ನೋಡಪ್ಪ ಆಫೀಸು ದೇವಸ್ಥಾನ ಇದ್ದಂಗೆ, ಒಂದು ಚೂರು ಗಲೀಜ್ ಇರಬಾರ್ದು, ಕ್ಲೀನ್ ಮೇಂಟೈನ್ ಮಾಡೋ, ಹೇಳಿದ ಕೆಲಸನ ನಿಯತ್ತಾಗಿ ಮಾಡೋ, ನಿಮ್ಮ ಮೇಲೆ ಬಂದೇ ಬರ್ತೀಯ ಅಂತ. ಅವ್ನು ಖಂಡಿತ ಬರ್ತಾನೆ, ಇವತ್ತಿಲ್ಲ ನಾನು. ಎಸ್, ಖಂಡಿತ ಇಲ್ಲ, ಅಷ್ಟು ಆಕ್ಟಿವ್ ಆಗಿದೆ ನಿಜ. ಈಗ ನಿಮ್ಮ ಫೋನಲ್ಲಿ ಎಷ್ಟು ಸಾವಿರ ಜನಗಳದ್ದು ಕಾಂಟ್ಯಾಕ್ಟ್ ಇರ್ಬೋದು ಸರ್? 3,500 ಜನದ್ದು ಇದೆ ನಂದು, ಬರೀ ಚಾಮರಾಜ ಎಲ್ಲ ಆಫೀಸರ್ಸ್, ಎಲ್ಲ ಆಫೀಸರ್ಸು, ಪಬ್ಲಿಕ್ಕು, ಲೀಡರ್ಸು. ಈಗ ಟಕ್ಕಂತ ಒಬ್ರದ್ದು ಹೆಸರು ಹೇಳಿದ ತಕ್ಷಣ ಟಕ್ಕಂತ ತೆಗಿತಾರಲ್ಲ ಸರ್, ಅದು ಹೆಂಗೆ? ಅದು 3,500 ಜನ. ಈಗ ನನ್ನ ಹತ್ರ 1,000 ಜನ ಇರ್ಬೋದು ಅನ್ಕೊಳ್ತೀನಿ, ನನಗೆ ನೆನಪಾಗಲ್ಲ, ಹುಡುಕ್ತಾ ಇರ್ತೀನಿ. ಅಂದರೆ ನಾನು ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಸರ್. ನನ್ನ ಕಾಂಟ್ಯಾಕ್ಟ್ ಸಿಸ್ಟಮ್ಮೇ ಒಂಥರ. ಈಗ ನೀವು CORPN ಅಂತ ಹೊಡೆದ್ರೆ ಕಾರ್ಪೊರೇಷನ್ ಎಲ್ಲ AC DO JEs ಎಲ್ಲ ಬರಬೇಕು. ಓಕೆ ಓಕೆ, ಇಲ್ಲಿ ನೋಡಿ, ಇಲ್ಲಿ ಕಾರ್ಪೊರೇಷನ್ ಹೆಲ್ತ್ CORP ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲ ಕಾರ್ಪೊರೇಷನ್ ಆಫೀಸರ್ಸ್. ಆ ಥರ ನಾನು ಒಂದು ಲಾಜಿಕ್. ಮೀಡಿಯಾ ಅಂತ ಹೊಡೆದ್ರೆ ಮೀಡಿಯಾ ಪೀಪಲ್, ಪ್ರೆಸ್ ಅಂತ ಹೊಡ್ತೀನಿ ನೋಡಿ. ಪ್ರೆಸ್ಸಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲ ಪ್ರೆಸ್ ಅವರು ಒಂದೇ ಸಲ ಸಿಗ್ಬೇಕು. ಆ ಥರ ನನ್ನದೇ ಆದ ಒಂದು ಲಾಜಿಕಲ್ಲಿ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಹುಡ್ಕೋದು ಕಷ್ಟ. ಎಸ್, ಖಂಡಿತ. ಈಗ ಎಷ್ಟೋ ಜನ ಕಾರ್ಪೊರೇಟರ್ಗಳು ಕೂಡ ಅಷ್ಟೇ, MLA ಕಾಂಟ್ಯಾಕ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ನಿಮ್ಮನೆಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರು ಹೇಳಲ್ಲ, ನನ್ನ ವಾರ್ಡ್ಗೆ ಹಣ ಒಂದಿಷ್ಟು ಬಿಡುಗಡೆ ಮಾಡ್ಸೋಣ ಅನ್ನೋ ಥರದ, ಅದರೆಲ್ಲ ಬಂದಿದೆಯಾ? ಮತ್ತು ಇದು ನೋಡಿ, ಕಾರ್ಪೊರೇಟರ್ಸು ಅಷ್ಟೇ. ಯಾರ ಕಾರ್ಪೊರೇಟರ್ ಯಾರ್ಯಾರು ಇದ್ದಾರೆ ಎಲ್ಲರ ಕಾರ್ಪೊರೇಟರ್ಸು ನಂಬರ್ ಆ ಥರ. ಓಕೆ, ಅದಕ್ಕೆ ಎಲ್ಲ ಒಂದು. ಮತ್ತು ವಾರ್ಡ್ ವೈಸು 07 ನೋಡಿದ್ರೆ 07ನಲ್ಲಿ ಎಷ್ಟು ಜನ ಇದ್ದಾರೆ ಲೀಡರ್ಸ್, ಎಲ್ಲರದ್ದು ಬಂದ್ಬಿಡುತ್ತೆ. ಓಕೆ, 07ನಲ್ಲಿ ಯಾರು ಅಧ್ಯಕ್ಷ, ವಾರ್ಡಲ್ಲಿ ಯಾರ್ಯಾರು ನಮ್ಮ ಲೀಡರ್, ಮೋರ್ಚಾ ಅಧ್ಯಕ್ಷರು, ಈ ಥರದ್ದು ಎಲ್ಲ ಬರುತ್ತೆ. ಸೊ ಇಷ್ಟು ಜನಕ್ಕೆ ಇಂಟಿಮೇಟ್ ಮಾಡಿದ್ರೆ ಆಗೋಯ್ತು. ಈ ಥರ ಇದ್ದರೆ ಲಾಜಿಕ್ ಕೆಲಸನ ಎಲ್ಲರೂ ಮಾಡ್ತಾರೆ ಸರ್. ಲಾಜಿಕಲಿ ಕೆಲಸ ಮಾಡೋದಿದೆಯಲ್ಲ, ಅದು ಸ್ಟ್ರೆಸ್ ಕಮ್ಮಿ ಮಾಡ್ತದೆ. ನೀವು ಹುಡುಕಿ ಮಾಡೋದು ಬೇಡ. ಒಂದು ಈ ಡಿಪಾರ್ಟ್ಮೆಂಟ್ ವೈಸು ಫೋಲ್ಡ್ರು ಅಷ್ಟೇ, ನಂಗೆ ಯಾವ ಲೆಟ್ರ್ ಕೇಳಿದ್ರು ಇಮಿಡಿಯೇಟಾಗಿ ತೆಗಿತೀನಿ. ಯಾಕಂದರೆ ಆ ಫೋಲ್ಡ್ರನ್ನು ಒಂದು ಲಾಜಿಕಲಿ ಕ್ರಿಯೇಟ್ ಮಾಡಿ. ಫಿಸಿಕಲಿ ಮೆಂಟಲಿ ಎರಡು ಇರಲೇಬೇಕು. ಅದಿದ್ದರೆ ಇಲ್ಲಿ ಲೈಫು. ಈ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂದರೆ ಫಿಸಿಕಲಿನೂ ಇರಬೇಕು, ಮೆಂಟಲಿನೂ ಇರಬೇಕು, ಇಲ್ಲ ಅಂದ್ರೆ ಆಗಲ್ಲ. ಯಾಕೆಂದರೆ ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ ಅಥವಾ PA ಅಂತಂದರೆ ನಮ್ಮ ಮೆಂಟಲ್ ನಮ್ಮ ಜ್ಞಾನಕ್ಕೆ ಬರೋದೇನಂದರೆ ತುಂಬಾ ದುಡ್ಡು ಮಾಡಿಬಿಟ್ಟಿರ್ತಾರೆ, ಅವ್ರ ಹತ್ರ ಹೋಗೋದಕ್ಕೆ ಆಗಲ್ಲ. ಬೇಕಾದ್ರೆ MLAನ ಭೇಟಿ ಮಾಡ್ಬೋದು, ಆದರೆ PAನ ಭೇಟಿ ಮಾಡೋಕ್ಕಾಗಲ್ಲಪ್ಪ, ಅವ್ನು ಅಷ್ಟೊಂದು ಏನೋ ದುರಾಂಕಾರ ಇರ್ತದೆ, ಏನೋ ಒಂದು ಇರ್ತದೆ ಅದು ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಯಾರಾದರೂ ಹೇಳಿದುಂಟ, ಸರ್ ನಮ್ಮ ಬುದ್ಧು ನಿಮ್ಮನ್ನ ನೋಡಿದಾಗ ಹಂಗೆ ಅನ್ಕೊಂಡಿರಲಿಲ್ಲ ಸರ್, ಇವಾಗ ಹಿಂಗೆ ಅಂತ ಯಾವ್ದು ಅನ್ಕೊಂಡಿದ್ದು ಹೇಳಿದುಂಟ? ಇದುವರೆಗೆ ಯಾರೂ ಹೇಳಿಲ್ಲ. ಎಲ್ಲ ಬಂದು ಈಸಿಯಾಗಿ ಮಾತಾಡಿಸ್ತಾರೆ. ಮತ್ತು ಪ್ರತಿದಿನ ಸಿಗ್ತೀನಿ ನಾನು. ಅವ್ರಿಗೆಲ್ರಿಗೂ ಗೊತ್ತು ಆಫೀಸು ಓಪನ್ ಇಲ್ಲ ಅಂದರೆ ಸಾಹೇಬ್ರ ಜೊತೆ ಇದ್ದಾರೆ ಅಂತ. ಮಧ್ಯಾಹ್ನ 2:30-3 ಗಂಟೆ ಮೇಲೆ ಮಸ್ಟ್ ಅಂಡ್ ಶೂಟ್ ಬರ್ತೀನಿ ನಾನು. 6:30 ತನಕನೂ ಇದ್ದೇ ಇರ್ತೀನಿ. ಇನ್ನು ಟೈಮ್ ಆಫ್ ವರ್ಕ್ ಏನು ಸರ್ ನಿಮ್ಮದು? ನಾನು ಬೆಳಗ್ಗೆ ಆ್ಯಕ್ಚುಲಿ ಅಫಿಷಿಯಲ್ ಆಗಿ ಹೇಳ್ಬೇಕು ಅಂದ್ರೆ 10ರಿಂದ 5:30. ನಾನು ಬೆಳಗ್ಗೆ 8 ಗಂಟೆಗೆ ಬಂದರೆ ಸಂಜೆ 6:30 ಅಂತೂ ಆಗುತ್ತೆ. ಇನ್ ಕೇಸ್ ಮಿನಿಸ್ಟರ್ಸು VIP ಯಾರು ಇದ್ದರೆ 8:30-9 ಆದರೂ ಆಯಿತು. ಈಗ ರಂಗಾಯಣದ ಯಾವ್ದಾದ್ರು ಪ್ರೋಗ್ರಾಮ್ಸ್ ಅಂತ ಇದ್ರೆ 9 ಗಂಟೆ ರಾತ್ರಿನೂ ಆಗುತ್ತೆ. ಎಲ್ಲ ಊಟ ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ, ಟೈಮ್ ಸಿಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅವರು. ಮತ್ತು ನಮಗೆ ರಜಾ ಇಲ್ಲ, ಹಬ್ಬ ಭಾನುವಾರಗಳೆಲ್ಲ ಏನು ಮಾಡ್ತೀರಿ? ಈಗ ಭಾನುವಾರ ಫಿಕ್ಸ್ ಮಾಡಿದ್ದಾರೆ ಸಾಹೇಬರು. ಮತ್ತು ಅವ್ರ ಸೆಷನಲ್ಲಿ ಇರೋದ್ರಿಂದ ನಮಗೆ ಶನಿವಾರ ಭಾನುವಾರ ಸ್ವಲ್ಪ ಮೂಮೆಂಟ್ಸ್ ಜಾಸ್ತಿ, ಕೆಲಸ ಇದ್ದೇ ಇರ್ತದೆ. ಕರೆಕ್ಟ್, ಮೂಮೆಂಟ್ ಪ್ರೋಗ್ರಾಮ್ಸು ಮೂಮೆಂಟ್ಸು ಜಾಸ್ತಿ ಇರ್ತವೆ.
ಅವಾಗ ಈಗ ಅವ್ರಿಗೆ ಆ ಕೆಲಸ ಆಗಬೇಕು ಅಂದಾಗ ನಾವು ಸಪೋರ್ಟಾಗಿ ನಿಂತ್ಕೊಂಡು ಮಾಡಲೇಬೇಕು. ಎಸ್, ಖಂಡಿತ. ಈಗ MLA ಗೆ ಎಷ್ಟು ಬರ್ಡನ್ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಬರ್ಡನ್ ಇರುತ್ತೆ ಅನ್ಸುತ್ತೆ. ಅವ್ರೇನೋ ಹೋಗಿ ವಿಧಾನಸಭೆಯಲ್ಲಿ ಅದಕ್ಕೂ ಏನೋ ಅವರು ಹಣ ತರ್ಬೋದು ಅಥವಾ ಒಂದು ಕೆಲಸ ಮಾಡಿಸ್ಬೋದು, ಬಟ್ ಆರ್ಗನೈಸ್ ಮಾಡೋದಿದೆಯಲ್ಲ ಇದು ದೊಡ್ಡ ಚಾಲೆಂಜು ಆಗಿರುತ್ತೆ. ಹೌದು, ಅಷ್ಟು ಹಣನೂ ಕೂಡ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋದಿದೆಯಲ್ಲ ಸರ್. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಶ್ರಮನೂ ಕೂಡ ಅದು ತುಂಬಾನೇ ನಮ್ಮದು ಒಂದು ಜೊತೆಗೆ ನಮ್ಮ ಕಾರ್ಪೊರೇಟರ್ಸ್ ಏನಿದ್ದಾರೆ ನಮ್ಮ ಚಾಮರಾಜ್ಯದಲ್ಲಿ ಎಲ್ಲ ಡೈನಮಿಕ್ ಆಗಿದ್ದಾರೆ. ಓಕೆ. ಈಗ ನಾವು ಎಲ್ಲೋದ್ರೂ, ನೀವು ಬಂದಿದ್ರಿ ಪಾದಯಾತ್ರೆಗೆ, ನೀವು ಎಲ್ಲೋದ್ರೂ ಏನೋ ಕೆಲಸ ಕಂಪ್ಲೇಂಟೇ ಇಲ್ಲ ಜನದ್ದು, ಎಕ್ಸೆಪ್ಟ್ ವಾಟರ್ ಸಪ್ಲೈದೇನೋ ಒಂದು ಪ್ರಾಬ್ಲಮ್ ಇತ್ತು ಬಿಟ್ರೆ ಕೆಲವೊಂದು ನಿರಂತರವಾಗಿ ಬಿಡಿ ಅದೇನು ಮಾಡೋಕ್ಕೆ ಮೇಜರ್ ಇಶ್ಯೂಸ್ ಎಲ್ಲೂ ಇಲ್ಲ. ಯಾಕಂದರೆ ಅವ್ರ ಲೆವೆಲಲ್ಲಿ ಸಾಹೇಬ್ರು ಅವ್ರ ಮೇಲೆ ತುಂಬ ಸ್ಟ್ರಿಕ್ಟಾಗಿ ಹೇಳ್ತಾರೆ, ನೀವು ನೆಕ್ಸ್ಟ್ ಟಿಕೆಟ್ ತಗೋಬೇಕು, ಗೆಲ್ಲಬೇಕು ಅಂದರೆ ಕೆಲಸ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಅವರು, ನಾವು ಸುಮ್ಮನೆ ಹೇಳೋದಲ್ಲ, ಅವ್ರು ವಾಲಂಟ್ರಿಯಾಗಿ ಕೇಳಿ ಕೆಲಸಗಳು ತಗೋತಾ ಇದ್ದಾರೆ. ನಮ್ಗೆ ಅದಾಗಬೇಕು, ಇದಾಗಬೇಕು, ಮತ್ತು ನಾನು ಡಿಮ್ಯಾಂಡ್ಸ್ದೇ ಒಂದು ಲಿಸ್ಟ್ ಇಟ್ಟಿರ್ತೀನಿ ವರ್ಕ್ ವೈಸು. ದೇವಸ್ಥಾನಗಳದೇ ಒಂದಷ್ಟು, ರೋಡ್ದೇ ಒಂದಷ್ಟು, ಸಮುದಾಯ ಭವನಗಳದೇ. ನಮ್ಮ ಗ್ರ್ಯಾಂಟ್ ಬಂದ ತಕ್ಷಣ ಸಾಹೇಬ್ರ ಮುಂದೆ ಇಡ್ತೀನಿ, ಸರ್ ಇಂಥದ್ದು ಕೇಳಿದ್ದಾರೆ ಅಂತ ಅದು ಅಲೋಕೇಟ್ ಮಾಡ್ತಾರೆ. ಓಕೆ. ಈಗ ನಾಗೇಂದ್ರ BJPಯಿಂದ ಗೆದ್ದಿರೋದು, BJP ಕಾರ್ಪೊರೇಟರ್ಗೆ ಜಾಸ್ತಿ ಹಣ ಕೊಡ್ತಾರೆ? ಇಲ್ಲ, ನೀವು ತಿಳ್ಕೊಂಡಿರೋದು, ಈಗ ನೀವು ನೋಡಿದಾಗೆ ವಾರ್ಡ್ ನಂಬರ್ 7 ಕುಂಬಾರಕೊಪ್ಪಲು ಅಲ್ಲಿ ಕಾರ್ಪೊರೇಟರ್ ಇಲ್ಲ, 9 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಲ್ಲಿ. ಓಕೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಕೆಲಸ ಡೆವಲಪ್ಮೆಂಟ್ ಆಗಿದೆ. ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಇದು 1 ಕೋಟಿ ರೂಪಾಯಿನ ಈ ಶಾಲೆಗೆ ಕೊಟ್ಟು ಈ ಒಂದು ಬಡಾವಣೆಯ ಈ ಒಂದು ಗ್ರಾಮದ ಶಾಲೆಯ ಅಭಿವೃದ್ಧಿಗೋಸ್ಕರ 1 ಕೋಟಿಯನ್ನು ಕೊಟ್ಟಿದ್ದೀನಿ. ಇವರಿಗೆ ನಾನು ವಾರ್ಡ್ ನಂಬರ್ 7ಗೆ ಇಲ್ಲಿ ಆಗಿರ್ತಕ್ಕಂಥ 2 ಕೋಟಿ ರೂಪಾಯಿ ಅಷ್ಟು ನಾವು ಮೊದಲು ಕೊಟ್ಟು ಕೆಲಸ ಮಾಡಿದ್ದೀವಿ. ಇನ್ನು 7 ಕೋಟಿಯಷ್ಟು ಕೆಲಸವನ್ನು ಬಾಕಿ ಇದೆ. ಸುಮಾರು 10 ಕೋಟಿಯಷ್ಟು ಕೆಲಸ ಆಗ್ತದೆ. ಇನ್ನೂ ಹೆಚ್ಚು ಕೆಲಸ ಆಗುವಂಥ ಸಾಧ್ಯತೆಗಳು ಇದೆ. ಸಣ್ಣ ಪುಟ್ಟಿದ್ದು ಬಿಟ್ಟರೆ ಮೇಜರ್ ಇಶ್ಯೂಸ್ ಎಲ್ಲ ಕಂಪ್ಲೀಟಾಗಿ ಮುಗಿದಿದೆ. ಈಗ ಮೇಟ್ಗಳಲ್ಲಿ BMC ನಗರ, ಅದಕ್ಕೂ ಈಗ CPTSP ಎಲ್ಲ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಡಿಸೆಂಬರ್ ಒಳಗಡೆ ನೀವು ಅಲ್ಲಿ ಕೆಲಸನೇ ಹುಡುಕ್ಬೇಕು, ಆ ಮಟ್ಟಿಗೆ ಕೆಲಸಗಳು ಕಂಪ್ಲೀಟ್ ಆಗ್ತವೆ. ಓಕೆ. ಓಕೆ. ಸೊ ಅಂದರೆ ಇವಾಗ ಸಾಕಷ್ಟು ಶಾಸಕರು ಹಣ ಕೊಡ್ತಾ ಇರ್ತಾರೆ, ಬಟ್ ಆದರೆ ಶಾಸಕರು ಹಣ ಕೊಟ್ಟಿದ್ರೆ ಅಂತ ಕಾರ್ಪೊರೇಟರ್ಗಳು ಹೇಳೋಕ್ಕೆ ತಯಾರಿಲ್ವಲ್ಲ ಸರ್? ಯಾಕೆ? ನಿಮ್ಮ ವಾರ್ಡ್ ವೈಸ್ ಲಿಸ್ಟೇ ಮಾಡಿದ್ದೀನಿ ನಾನು. ವಾರ್ಡ್ ವೈಸ್ ಏನು ವರ್ಕ್ ತಗೊಂಡಿದ್ದೀವಿ ಅಂತಲೂ ಇದೆ, ಅದು ಅವರ ವೈಯಕ್ತಿಕವಾಗಿ ಬಿಟ್ಟು ಹೇಳ್ಬೇಕು. ಪ್ರವೀಣ್ ಕುಮಾರ್ ಅಂದ್ರೆ ಏನು ಸರ್ ಆ್ಯಕ್ಚುಲಿ? ನಾನು ಏನು ಅಂತ ನೀವೇನು ಹೇಳ್ತೀರಾ? ಅದೇ, ನಾನು ಕೆಲಸದಲ್ಲಿ ಪ್ರಾಂಪ್ಟಾಗಿರ್ತೀನಿ. ಏನು ಕೆಲಸ ನನ್ನಿಂದ ಏನಾಗುತ್ತೋ ಪಬ್ಲಿಕ್ಸ್ಗೆ ನನ್ನಿಂದ ಏನು ಸಾಧ್ಯನೋ ಖಂಡಿತ ಮಾಡ್ಕೊಡ್ತೀನಿ. ನಾನು ಯಾವತ್ತೂ ಇಲ್ಲ ಅನ್ನಲ್ಲ, ಇನ್ಫ್ಲೂಯೆನ್ಸ್ಗೆ ಬಗ್ಗಲ್ಲ. ಯಾರು ಇನ್ಫ್ಲೂಯೆನ್ಸ್ ನನಗೆ ಫಸ್ಟು ಎಕ್ಸಾಂಪಲ್ ಹೇಳ್ತೀನಿ. ಅವರು ಅಲ್ಲಿಂದನೇ ಫೋನ್ ಹಿಡ್ಕೊಂಡ್ಬರ್ತಾರೆ, ಸರ್ ಫೋನ್ ವಿಷಯ ಹೇಳಪ್ಪ ಫಸ್ಟು ಅಂತೇಳಿ. ಅದು ಸಾಹೇಬರು ತಮ್ಮನೇ ಮಾಡಿದ್ರು ಒಂದ್ಸಲ, ವಿಷಯ ಹೇಳೋ ಅಂದೆ. ಚೌಡಪ್ಪ ಮಾತಾಡ್ತಾರೆ ಸರ್ ಅಂದರು. ಸರಿ, ಅವರು ಅವ್ರ ಬಗ್ಗೆ ನಮ್ಗೆ ಗೌರವ ಐತೆ, ವಿಷಯ ಹೇಳು ಫಸ್ಟು. ನೀವು ಏನು ಸಡನ್ನಾಗಿ ಕೇಳಿದ್ವಿ ಫೋನ್ ಕೊಟ್ಟರೆ ನಾ ಫೋನ್ ಇಸ್ಕೊಳ್ಳಲ್ಲ ಸರ್. ಫಸ್ಟ್ ಕೂರಿಸ್ತೀನಿ, ವಿಷಯ ಬರ್ಕೋತೀನಿ, ಆಮೇಲೆ ಅವ್ರ ರೆಫರೆನ್ಸ್ ಯಾರು ಹೇಳ್ತಾರೋ ಅವ್ರ ರೆಫರೆನ್ಸು ಬರ್ಕೋತೀನಿ. ಇಲ್ಲ ಪ್ರತಿಯೊಂದು ಇದೆ, ಇಲ್ಲೇ ರೆಫರೆನ್ಸು ಬರ್ಕೋತೀನಿ. ಕೆಲಸ ಆದಮೇಲೆ ನೋಡಿ, ಇಶ್ಯೂಸ್ ಇದು ಒಂದೇ ಒಂದು ಬ್ಯಾಲೆನ್ಸ್ ಇಲ್ಲ, ಎಲ್ಲ ಇದು ಆದ ತಕ್ಷಣ ಅಲ್ಲೇ ಮಾರ್ಕ್ ಮಾಡ್ಬೇಕು, ಅಟೆಂಡ್ ಆಗಿದೆ, ಇದು ಯಾರ್ದು ರೆಫರೆನ್ಸು, ಏನು ಕೆಲಸ ಆಗಬೇಕು, ಯಾರಿಗೆ ಹೇಳ್ಬೇಕು ಎಲ್ಲ ಬರ್ಕೊಂಡಿರ್ತೇನೆ. ಅದೇ ಅಲ್ಲಿ ಕೆಲಸ ಅಲ್ಲೇ ಮುಗಿಸ್ತೀನಿ. ಸೊ ಹಂಗಾಗಿ ಪಬ್ಲಿಕ್ಗೆ ಯಾವುದೋ ಈಗ ಬಂದು ಬರೀ ಕೈಲೋದೆ ಅಂತ ಯಾರು ಹೇಳಿಲ್ಲ. ಯಾರು ಬೇಕಾದ್ರೂ ಬಂದು ನಿಮ್ಮನ್ನು ಭೇಟಿ ಮಾಡ್ಬೋದು. ಖಂಡಿತ ಯಾವಾಗಲೂ ಆಫೀಸ್ ಅವರ್ಸಲ್ಲಿ ಬಂದು ಭೇಟಿ ಮಾಡಿ ಅವ್ರ ಸಮಸ್ಯೆ ಏನಿದ್ರು ಹೇಳಿ. ನನ್ನ ಕೈಲಿ ಸಾಲ್ವ್ ಆಗೋದಿದ್ರೆ ಇನ್ ಫೇವರ್ ಆಫ್ MLA ಸರ್, ಅವ್ರ ಪರವಾಗಿ ನಾನು ಕೆಲಸ ಮಾಡೋದೇ ಬಿಟ್ರೆ ಅವ್ರ ಹೆಸರಿದೆ ಅಂತ ನಾನು PA ಇರ್ತೀನಿ, ಅವ್ರು ಇಲ್ಲದೆ ಹೋದ್ರೆ ನಾನೇನಿಲ್ಲ. ಸೊ ಹಂಗಾಗಿ ಅವ್ರಿಗೆ ಒಳ್ಳೆ ಹೆಸರು ಬರಬೇಕು ಅನ್ನೋದು ನನ್ನ ಎಫರ್ಟು. ಅದನ್ನು ನಾನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ ಕೇಸ್ ನನ್ನ ಕೈಲೂ ಮೀರಿದ್ರೆ MLA ಸಾಹೇಬ್ರಿಗೆ ಹೇಳಿ ಅವ್ರ ಕಡೆಯಿಂದ ಏನು ಕ್ರಮ ತಗೋಬೇಕು ಸಂಬಂಧಪಟ್ಟವ್ರಿಗೆ ಹೇಳಿಸಿ ಕೆಲಸ ಮಾಡಿಸ್ಕೊಡಕ್ಕೆ ನಾನು ಸದಾ ರೆಡಿ ಇರ್ತೀನಿ. ಸೊ ಅವರಿಂದ ಫೋನ್ ಕಾಲ್ಸ್ ಬರ್ತಾ ಇದೆ. ಈ 1 ಅವರ್ಗೆ ಎಷ್ಟು ಫೋನ್ ಕಾಲ್ ಬರ್ಬೋದು ಸರ್? ಈ 1 ಗಂಟೆ ಒಂದು 60 ನಿಮಿಷ ಅಂತ ಅನ್ಕೊಳ್ಳಿ ಸರ್. ಅದು ಎಷ್ಟು ರಿಸೀವ್ ಮಾಡ್ತೀರಿ? ನನಗೆ ದಿನ 200-250 ಕಾಲ್ ಬರ್ತವೆ ಪ್ರತಿ ದಿವಸ. ಅಟ್ಲೀಸ್ಟ್ ಒಂದು 60 ನಿಮಿಷ ಮಾತಾಡಿದ್ರೆ ಆದರೆ 250 ನಿಮಿಷ ಆಯ್ತಲ್ಲ ಸರ್? ನಾನು ಏನಂದರೆ ಜಾಸ್ತಿ ಮಾತಾಡಲ್ಲ ಸರ್. ಓಕೆ. ಯಾರು ಬಂದು ಸರ್ ಎಲ್ಲಿದ್ದೀರಾ ಸರ್, ವಿಷಯ ಹೇಳ್ಬಿಡಪ್ಪ ಅಂತ ಡೈರೆಕ್ಟಾಗಿ. ಊಟ ಮಾಡ್ದ, ತಿಂಡಿ ತಿಂದ, ಡೈರೆಕ್ಟ್ ವಿಷಯ ಹೇಳ್ತಾರೆ, ಬರ್ಕೋತೀನಿ. ನಾನು ಆಮೇಲೆ ಕಾಲ್ ಮಾಡ್ತೀನಿ, ನಾನೇ ಮಾಡ್ತೀನಿ ಅಂತ ಕಟ್ ಮಾಡ್ತೀನಿ. ಅದಾದಮೇಲೆ ನಾನು ಫೋನ್ ಮಾಡಿ ಹೇಳಿದ್ದೀನಿ, UGDದು ಯಾವುದೋ ಒಂದು ಪ್ರಾಬ್ಲಮ್ ಇತ್ತು, ನಿನ್ನೆ ಫೋನ್ ಮಾಡಿದ್ರು, ಹಿಂಗಿದೆ ಅಂದರು, ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಬರ್ಕೊಂಡೆ.
ಇನ್ ಕೇಸ್ ನಾನು ಬ್ಯುಸಿ ಇದ್ದರೆ ನಮ್ಮ ವೇದ ಇರ್ತಾನೆ, ಅವನ್ನೆಲ್ಲ ಬರ್ಕೋತಾನೆ. ನಾನು ಮುಗಿದ ತಕ್ಷಣ ಫೋನ್ ಮಾಡಿ ಅಟೆಂಡ್ ಮಾಡಿ ಇಮಿಡಿಯೇಟಾಗಿ ಕಳ್ಸೋಕ್ಕೆ ಹೇಳಿ, ಇವ್ರು ಯಾರು ಕಂಪ್ಲೇಂಟಿಗೆ ಕೊಟ್ಟಿದ್ರು ಅವ್ರ ನಂಬರ್ನ ಕನ್ಸರ್ನ್ ಇಂಜಿನಿಯರ್ ಕೊಟ್ಟು ಇಂಜಿನಿಯರ್ ನಂಬರ್ನ ಕನ್ಸರ್ನ್ ಯಾರು ಕಂಪ್ಲೇಂಟ್ ಇರ್ತಾರೋ ಅವ್ರು ಕೊಡ್ತೇನೆ. ಸಾಲ್ವ್ ಆಗುತ್ತೆ. ಆಗೋವರೆಗೂ ಬಿಡಲ್ಲ ಅಂತ ಫಾಲೋ ಅಪ್ ಮಾಡಿ. ಇದುವರೆಗೂ ಕೂಡ ಚಾಮರಾಜ ಕ್ಷೇತ್ರದಲ್ಲಿ ಕೆಲಸ ಆಗದಿರೋಂಥದ್ದು ಯಾವುದೂ ಇಲ್ಲ, ನಮಗೂ ಕೂಡ ಗೊತ್ತಿದೆ. ಹಾಗೆ ನಿಮ್ಮನ್ನು ಭೇಟಿ ಮಾಡಿದ್ರು ಕೂಡ ಜನನೂ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈಗ ನಿಮಗೆ ಗೊತ್ತಿದಂತೆ ನಿಮ್ಮ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಈ ಥರದ್ದು ಏನಾದ್ರು ಆಮಿಷದ್ದು ಏನಾದರೂ ಕೆಲಸಗಳಾಗಿದೆಯಾ? ಕೆಲವೊಂದು ಫೋನ್ ಮಾಡಿದ್ರಂತೆ. ನಾನು ಇಲ್ಲಿ ಹೊಸ್ದಾಗಿ ಬಂದಾಗ ನಾನು MLA ಅವ್ರ PA ಮಾತಾಡೋದು ಹೇಳಿದ್ದೀನಿ ಈ ಥರ ಮಾಡಿ ಅಂತ 2 ಜನ ಹೇಳಿದ್ರು. ಸೊ ಅವ್ರು ಯಾರು ಅಂತ ಟ್ರೇಸ್ ಔಟ್ ಆಗಲಿಲ್ಲ. ಸೊ ಅದಕ್ಕೆ ನಾನು ಆಫೀಸರ್ಸ್ ಮೀಟಿಂಗ್ ಸಾಹೇಬ್ರು ಕರೆದಾಗ ಓಪನ್ ಆಗಿ ಹೇಳಿದ್ರು, ಇವರೊಬ್ಬರೇ PA ಇರೋದು ಅಫಿಷಿಯಲ್ ಆಗಿ, ಇವ್ರ ನಂಬರ್ ತೊಗೊಳ್ಳಿ, ಏನಾದ್ರು ಇದ್ದರೆ ಇವ್ರು ಹೇಳಿದ್ರೆ ಅಟೆಂಡ್ ಮಾಡಿ, ಬೇರೆ ಯಾರಿಗೂ ಎನ್ಕರೇಜ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಎಲ್ಲ ನಿಂತಿದೆ, ಈಗ ಯಾರು ಮಾಡೋಕ್ಕೆ. ಯಾಕೆಂದರೆ ಒಬ್ಬ ಆಫೀಸರ್ಸ್ ನಾನು ಮಾತಾಡಿಸ್ತಾ ಇದ್ದೆ, ಅವ್ರು PA ಫೋನ್ ಮಾಡಿದ್ದಾರೆ, ಮಾಡ್ಬಿಡ್ಬೇಕಂತ ಇದ್ರು. ಬಟ್ ಅದು ಇಲ್ಲಿಗಲ್ ಇರುತ್ತೆ. ಬಟ್ ಅದು ಬೇಡ, ಅವ್ರ ಆಫೀಸ್ ಈಗ ನನ್ನ ಹತ್ರ ಅವರು ಮಾತಾಡಿದ್ದಾರೆ, ಅದಕ್ಕೆ ನಾನು ನಿಮಗೆ ಪ್ರಶ್ನೆ ಕೇಳಿದ್ದು. ಆ ಥರದ್ದು ಏನಾದ್ರು ಬಂದಾಗ ಅವ್ರು ಹೆಂಗೆ ಅವರು ಗ್ಯಾರಂಟಿ ಮಾಡ್ಕೊಡ್ಬೇಕು? ಆಫೀಸರ್ಸ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಲ್ಲ ಹೌದಾ ಅಂದ್ಬಿಡ್ತಾರೆ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದೇ ಇದು. ಏನಂದ್ರೆ ಈಗ ಒಬ್ಬ ಆಫೀಸರ್ ಅಂದಮೇಲೆ ಅವ್ರ ಆಫೀಸಲ್ಲಿ ಯಾರ ಹತ್ರ ನಂಬರ್ ಇದ್ದೇ ಇರುತ್ತೆ. ತಗೊಂಡು ಸರ್ ಹಿಂಗೆ ಈ ನಂಬರಲ್ಲಿ ಅಂತ ಕೇಳಿದ್ರೆ ನಾನು ಇಮಿಡಿಯೇಟ್ ಕ್ಲಾರಿಫೈ ಮಾಡ್ತೀನಿ. ಈಗ ನನ್ನ ಗಮನಕ್ಕೆ ಬರದೆ ಹಿಂದೆ ಆದ್ರೆ ನನಗೆ ಗೊತ್ತಾಗಲ್ಲ. ಅದು ಈಗ ಯಾವ್ದೊಂದು ಟೆಂಡರ್ ಆಗಬೇಕು ಸರ್, ಈ ಟೆಂಡರ್ ನಾನು ಕೊಡಿಸ್ಕೊಡಿ ಸರ್, ನಿಮ್ಗೆ ಇಷ್ಟು ಕಮಿಷನ್ಸ್ ಕೊಡ್ತೀನಿ, ಇದೆಲ್ಲ ಮ್ಯಾಕ್ಸಿಮಮ್ ನಡೀತಾ ಇರುತ್ತೆ. ಹೌದು. ಈ ಪ್ರವೀಣ್ ಕುಮಾರ್ ಹೆಸರು ಬಂದಾಗ ನನ್ ಸಿಗ್ತಾ ಇಲ್ವಲ್ಲ ಇದು ಅಂತ ನಾನು ಇದು ಒಂದೇ ಒಂದು ಟೆಂಡರ್ ಬಗ್ಗೆ ಆಗಲಿ ಕಾಮಗಾರಿ ಬಗ್ಗೆ ಆಗಲಿ ನಾನು ತಲೆನೂ ಹಾಕಲ್ಲ, ಅದ್ರದ್ದು ವಿಷಯನೂ ನಾನು ಕೇಳಲ್ಲ. ಅವಾಗಲೇ ಒಂದೇ ಮಾತು ಹೇಳ್ಬಿಟ್ರೆ, ಹಣದ ಅವಶ್ಯಕತೆ ನನಗಿಲ್ಲ ಸರ್, ನಾವೆಲ್ಲ ಚೆನ್ನಾಗಿ ಕೇಳೋದು ಇಲ್ಲ. ಏನಿದ್ರು ವರ್ಕು ಈಗ ಏನಾಗುತ್ತೆ ಸರ್, ಈಗ ಎಕ್ಸಾಂಪಲ್ಗೆ ಒಂದು ಲಿಸ್ಟ್ ಇದೆ. ಈಗ ನಾವು ಒಂದು ಅಪ್ರೂವಲ್ ಕಳಿಸಿರ್ತೀವಿ, ಒಂದು 25 ವರ್ಕ್ ಅಪ್ರೂವಲ್ ಆದರೆ ಆ ವರ್ಕು ಇನ್ ಕೇಸ್ ಕಾರ್ಪೊರೇಷನ್ ಆದರೆ ಟೆಂಡರ್ ಹೋಗೇ ಹೋಗುತ್ತೆ. ಅದು ಯಾರಿಗೂ ನಾವು ಫೇವರಬಲ್ ಆಗಿ ಕೊಡೋಕ್ಕಾಗಲ್ಲ. ಅದು ನೀವು ನೋಡ್ದಂಗೆ ಎಲ್ಲ ಈಗ ಮೈಸೂರು ಕಾರ್ಪೊರೇಷನಲ್ಲಿ 1 ಲಕ್ಷ ರೂಪಾಯಿನ ಕೆಲಸಕ್ಕೆ ಆಲ್ಮೋಸ್ಟ್ 25 to 30% ಬಿಲೋ ಹೋಗ್ತಾರೆ. ಹೌದು, ಲೆಸ್ ಹೋಗ್ತಾ ಇದ್ದಾರೆ. ಆಯಿತಾ? ಸೊ ಹಂಗಾಗಿ ಇನ್ಫ್ಲೂಯೆನ್ಸ್ ಮಾಡೋ ಕ್ವಶನ್ ಬರೋದೇ ಇಲ್ಲ. ಏನೇನು ಕ್ವಾಲಿಟಿ ವರ್ಕ್ ಕೊಡ್ಲಿಕ್ಕೆ ಸಾಧ್ಯ ಸರ್? ಅವರು ಎಸ್ಟಿಮೇಟ್ ಪ್ರಕಾರ ಏನಾಗಿರುತ್ತೆ ಅದು ಮಾಡಲೇಬೇಕು. ಅವರು ಈಗ ಎಸ್ಟಿಮೇಟಲ್ಲಿ ಪ್ರೊವಿಷನ್ ಮಾಡಿರ್ತಾರೆ, ಇದಕ್ಕೆ ಟೈಲಿಂಗು ಇಷ್ಟು MM ಅಂತ. ಅವನು ಬಿಲೋ ಹೋಗಲಿ ಇಲ್ಲ ಈಕ್ವಲ್ ಹೋಗಲಿ ಇಲ್ಲ ಮೋರ್ ದೆನ್ ಬಿಡ್ ಅಮೌಂಟ್ ಹೋದ್ರೂ ಆ ಎಸ್ಟಿಮೇಟಲ್ಲಿ ಪ್ರಾವಿಷನ್ ಮಾಡಿರೋದು ಕೆಲಸ ಮಾಡಲೇಬೇಕು. ಸೊ ಹಾಗಾಗಿ ಈ ಶಾಸಕರಿಗೆ ಏನು ಹೇಳ್ತೀರಾ ಸರ್? ಸಾಹೇಬರು ಕೆಲಸ ತುಂಬ ಮಾಡ್ತಿದ್ದಾರೆ. ಆಲ್ಮೋಸ್ಟು ಎಲ್ಲ ಅಪ್ರೂವಲ್ ಸ್ಟೇಜಲ್ಲಿ ಇದ್ದಾವೆ, ಟೆಂಡರ್ ಆಗ್ತಿದ್ದಾವೆ. ಈಗ ಏನಂದರೆ ಇನ್ನು ಸ್ಪ್ಯಾನ್ 1 year ಇದೆ, ಆಲ್ಮೋಸ್ಟ್ 1 year ಇದೆ. ಅಷ್ಟರೊಳಗಡೆ ಬೇಗ ಇದನ್ನೆಲ್ಲ ಪೂಜೆಗಳು ಮುಗಿಸಿ ಕೆಲಸ ಸ್ಟಾರ್ಟ್ ಆಗಿಬಿಟ್ರೆ ಅಪ್ ಟು January, February ಎಲ್ಲ ಕಂಪ್ಲೀಷನ್ ಸ್ಟೇಜಿಗೆ ಬರ್ತವೆ. ಓಕೆ, ಈಗ ಸೆಷನ್ ಮುಗಿಸ್ಕೊಂಡು ಬಂದಮೇಲೆ ನಿಂತರ ಎಲ್ಲ ಬರೀ ವರ್ಕ್ ಬಂದಮೇಲೆ ಈಗ 32 ವರ್ಕು DC ಅವರು ಕೊಟ್ಟಿದ್ವು. DC ಸಾಹೇಬರು ಎಲ್ಲ ಅನುಮೋದನೆ ಕೊಟ್ಟಿದ್ದಾರೆ. ಈಗ ಅದು ಎಸ್ಟಿಮೇಟ್ಗಳು ನಡೀತಾ ಇದೆ. ಈಗ ನಾವೊಂದು ಗ್ರ್ಯಾಂಟ್ ಬಂದರೆ ಫಸ್ಟು ರಿಕ್ವೆಷನ್ ಕೊಡ್ತೀವಿ DC ಅವ್ರಿಗೆ, ಸರ್ ಇಂಥ ಕಡೆ ಇಂಥ ದೇವಸ್ಥಾನ ಇಲ್ಲ ಸಮುದಾಯ ಭವನ ಈ ಥರ ಅಭಿವೃದ್ಧಿ ಆಗೋಕ್ಕೆ ಇಷ್ಟು ಲಕ್ಷ ರೂಪಾಯಿಗೆ ಅನುಮೋದನೆ ಕೊಡಿ ಅಂತ. ಅವರು ಅನುಮೋದನೆ ಕೊಟ್ಟ ಮೇಲೆ ನಾವು ಯಾರು ಏಜೆನ್ಸಿ ಫಿಕ್ಸ್ ಮಾಡಿರ್ತೀವೋ KRIDL, ನಿರ್ಮಿತಿ ಕೇಂದ್ರ ಅಥವಾ ಕಾರ್ಪೊರೇಷನ್, ಅವ್ರಿಗೆ ಅವರು OM ಇಶ್ಯೂ ಮಾಡ್ತಾರೆ. ಆವಾಗ ಆ ಕನ್ಸರ್ನ್ ಏರಿಯಾ ಇಂಜಿನಿಯರ್ ಹೋಗಿ ಏನು ಹಾಕಬೇಕು ಅಂತ ಅವ್ರು ಕೇಳ್ಕೊಂಡು ಎಸ್ಟಿಮೇಟ್ ಮಾಡ್ತಾರೆ. ಆ ಎಸ್ಟಿಮೇಟ್ ರೆಡಿಯಾಗಿ DC ಹೋಗುತ್ತೆ. DC ಸಾಹೇಬರು ಅದನ್ನ ಎಸ್ಟಿಮೇಟ್ ಸ್ಯಾಂಕ್ಷನ್ ಮಾಡ್ತಾರೆ. ಅದು ಸ್ಯಾಂಕ್ಷನ್ ಆಗಿ ಬಂದ ತಕ್ಷಣ ಟೆಂಡರ್ ಫೈನಲ್ ಆಗಿರ್ತದೆ, ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ನಾನು ಎಲ್ಲರೂ ಕೂಡ ಕೇಳ್ಕೊಳ್ಳೋದಿಷ್ಟೇ, ಅವ್ರನ್ನ ಭೇಟಿ ಮಾಡಬೇಕಂದ್ರೆ ನೇರವಾಗಿ ಕೂಡ ಆಫೀಸ್ಗೆ ಬರ್ಬೋದು, ಇಲ್ಲ ನಾವು ವಾರ್ಡು ಪಾದಯಾತ್ರೆಗೆ ಹೋದಾಗ ಅಲ್ಲೂ ಕೂಡ ಅವರು ಸಿಗ್ತಾರೆ. ನಾನು ಬೆಳಿಗ್ಗೆ ಸಾಹೇಬ್ರ ಮನೇಲಿ 8:30 10 ಗಂಟೆವರೆಗೂ ಸಾಹೇಬ್ರ ಮನೇಲಿ ಇರ್ತೀನಿ. ಇನ್ ಕೇಸ್ ಪ್ರೋಗ್ರಾಮ್ ಇದ್ದರೆ ಸಾಹೇಬ್ರ ಜೊತೆ ಹೋಗ್ತೀನಿ. ಪ್ರೋಗ್ರಾಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ನಾನು ಆಫೀಸ್ಗೆ ಬರೋದು, ಇನ್ನೆಲ್ಲೂ ಹೋಗೋದು. ಈಗ MLA ಸರ್ ಹೊಸ ಆಫೀಸ್ ಮಾಡ್ತಾ ಇದ್ದಾರೆ. ಅದೇನಂದರೆ ಸ್ವಲ್ಪ ಎಲ್ಲರಿಗೂ ಬಂದು ಕೂತು ಒಂದು ಸಣ್ಣದಾಗಿ ಮೀಟಿಂಗ್ ಮಾಡಬೇಕು ಅಂತಾರೆ ಎಲ್ಲ ಪ್ಲ್ಯಾನ್ ಮಾಡಿ ಒಂಟಿಕೊಪ್ಪಲಲ್ಲಿ ಅವ್ರದ್ದೇ ಆದ ಸ್ವಂತ ಬಿಲ್ಡಿಂಗ್ನ ಆಫೀಸಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ರಿನೋವೇಷನ್ ನಡೀತಾ ಇದೆ. ಆಲ್ಮೋಸ್ಟ್ ಇನ್ನೊಂದು ತಿಂಗಳಾದಮೇಲೆ ನಮ್ಮ ಕಂಪ್ಲೀಟ್ ಆಫೀಸ್ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಯಾರೇ ಏನೇ ಇದ್ರೂ ನಮ್ಮ ಗ್ರೂಪ್ ಏನಿದೆ, ವಾಟ್ಸಪ್ ಇದೆ, ಎಲ್ಲರಿಗೂ ಅಡ್ರೆಸ್ಸು ವಿತ್ ಮ್ಯಾಪ್, ಗೂಗಲ್ ಮ್ಯಾಪ್ ಹಾಕ್ತೀನಿ. ಆ ಟೈಮಲ್ಲಿ ಆಫೀಸಿಗೆ ಬಂದು ದಯಮಾಡಿ ಏನಿದ್ರು ನಿಮ್ಮ ಅಹವಾಲು, ಅರ್ಜಿ, ಭೇಟಿ ಎಲ್ಲ ಮಾಡ್ಬೋದು. ಓಕೆ,
ಶಾಸಕ ಎಲ್ ನಾಗೇಂದ್ರ ಅವರ ಆಪ್ತ ಸಹಾಯಕರಾಗಿರುವಂತಹ ಶ್ರೀ ಪ್ರವೀಣ್ ಕುಮಾರ್ ಅವರು ಮಾತನಾಡಿರುವಂಥದ್ದು. ಇದುವರೆಗೂ ಕೂಡ ಈ ಮನುಷ್ಯನ ಹೀಗಪ್ಪ ಅಂತ ಕೈ ತೋರಿಸಿ ಮಾತಾಡುವಂಥ ಪ್ರಮೇಯ ಎಲ್ಲೂ ಕೂಡ ಅದು ಬಂದೇ ಇಲ್ಲ. ಅಷ್ಟೇ ಇಲ್ಲ, ಆಪ್ತ ಸಹಾಯಕರು ಅಂತಂದರೆ ತುಂಬ ದೊಡ್ಡ ಮಟ್ಟದ ವ್ಯಕ್ತಿ, ಅವ್ರನ್ನ ಮೆಮ್ಮೆಲೇ ಬೇಕಾದ್ರೆ ಭೇಟಿ ಮಾಡ್ಬೋದು, ಬಟ್ ಇವ್ರನ್ನ ಭೇಟಿ ಮಾಡಲಿಕ್ಕಾಗಲ್ಲ, ಅಂಥ ಒಂದು ದುರಾಂಕಾರಿ. ಅವಾಗ ಏನೂ ಕೂಡ ಇಲ್ಲ. ಸೊ ಯಾರು ಬೇಕಾದ್ರೂ ಈ ಆಫೀಸ್ಗೆ ಬರ್ಬೋದು, ಯಾರು ಬೇಕಾದ್ರೂ ಕಾಲ್ ಮಾಡ್ಬೋದು. ನಾವು ತುಂಬ ಸ್ಪೆಷಲ್ ವ್ಯಕ್ತಿಗಳನ್ನ ಮಾತಾಡ್ತಾ ಇರ್ತೀವಿ, ಆದರೆ ನಿಜ ಕೂಡ ಸ್ಪೆಷಲ್ ವ್ಯಕ್ತಿಗಳು ಸ್ಪೆಷಲ್ ಆಗೋದಕ್ಕೆ ಅದ್ರ ಹಿಂದೆ ಇಂಥವ್ರ ಶ್ರಮ ತುಂಬ ಇರುತ್ತೆ. ಇಷ್ಟೊತ್ತು ಐ ನ್ಯೂಸ್ನಲ್ಲಿ ಈ ಸಂದರ್ಶನ ವಿಶೇಷವಾಗಿ ನೀವು ನೋಡಿದರೆ ಮತ್ತೊಬ್ಬ ವಿಶೇಷ ವ್ಯಕ್ತಿ ಭೇಟಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟು ಸಿ ಜೆ ದೇವರಾಜು ಅಂತ. ನಾನು ಮಂಚೇಗೌಡನ ಕೊಪ್ಪಲಿನ ನಿವಾಸಿ. ನಾನು ರಿಟೈರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟರ್. ಅವರು ಸಹ ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, ಅಲ್ಲಿ ಬರತಕ್ಕಂಥ ಒಂದು ಸ್ಮಶಾನದ ಅಭಿವೃದ್ಧಿ ಆಗಿರ್ಬೋದು, ಮತ್ತು ಎಲ್ಲ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಕಲ ಅಭಿವೃದ್ಧಿನೂ ಮಾಡಿದ್ದಾರೆ ಸರ್. ಅದರಲ್ಲಿ ಎರಡು ಮಾತಿಲ್ಲ. ಸಾರ್ವಜನಿಕರಿಂದ, ನಮ್ಮ ಸ್ನೇಹಿತರ ಬಳಗದಿಂದ ಎಲ್ಲವೊಂದು ಸಹ ಒಳ್ಳೆಯ ಅಭಿಪ್ರಾಯ ಬರ್ತಾಯಿದೆ. ಜನಸಾಮಾನ್ಯರಿಗೆ ಸ್ಪಂದಿಸ್ತಾರೆ. ಯಾವುದೇ ಒಂದು ಸಣ್ಣ ಪುಟ್ಟ ಬಂದರೂ ಇವ್ರೂ ಸಹ ಈಗ ಯಾವುದೋ ಒಂದು ನಾನು ತೆಗೆದುಕೊಂಡು ಬಂದೆ, ಅದೇನು ಹೇಳಪ್ಪ ಹಾಗೆ ಹೀಗೆ ಇಂಥ ಕಾದು ಮಾಡಿಕೊಡ್ತಾರೆ. ಒಳ್ಳೆಯ ಅಭಿಪ್ರಾಯ ಇದೆ.